ಹರೇ ರಾಮ. ಉತ್ತಂಕ ದೊಡ್ಡದೇನನ್ನು ನೋಡ್ದ ಅಂತ ಅಲ್ವಾ, ಅಲ್ಲಿಗೆ ನಿಲ್ಲಿಸ್ಕೊಂಡಿದ್ವಿ. ನೆನಪಿದ್ಯಾ? ಉತ್ತಂಕ ಎಲ್ಲಿಗೆ ಹೊರಟಿದ್ದ? ರಾಜನ ಬಳಿ ಹೊರಟಿದ್ದ. ರಾಣಿಯ ಕರ್ಣಕುಂಡರಗಳನ್ನು ತರಲಿಕ್ಕೆ ಹೊರಟಿದ್ದ. ತನ್ನ ಗುರುಪತ್ನಿಗೆ ಕಾಣಿಕೆಯಾಗಿ ಕೊಡೋದಕ್ಕೆ, ಗುರುದಕ್ಷಿಣೆಯಾಗಿ ಕೊಡೋದಕ್ಕೆ ರಾಣಿಯ ಕರ್ಣಕುಂಡರಗಳನ್ನು ಕೇಳಿ ಪಡಿಬೇಕಾಗಿತ್ತು. ಅದಕ್ಕಾಗಿ ಹೊರಟ ಉತ್ತಂಕನಿಗೆ ದೊಡ್ಡ ಮನುಷ್ಯನು ಅಲ್ವೋ ಗೊತ್ತಿಲ್ಲ. ಬೃಹದಾಕಾರದ ಪುರುಷ, ಬೃಹದಾಕಾರದ ನಂದಿ, ಮಾಮೂಲಿ ನಂದಿ ಅಲ್ಲ, ಮಾಮೂಲಿ ಪುರುಷನೂ ಅಲ್ಲ. ಆನೆ ಗಾತ್ರದ ನಂದಿ, ಅದರ ಮೇಲೆ ಅದೇ ಗಾತ್ರದ ಬೃಹದ್ ಗಾತ್ರದ ಪುರುಷ. ಇವರೀರನ್ನು ಕಂಡರೂ ಉತ್ತಂಕ ನಿಲ್ಲಲಿಲ್ಲ. ಸಮಯವಿರಲಿಲ್ಲ. ಸಮಯ ತುಂಬ ಮುಖ್ಯ ಅಲ್ವಾ? ಸಮಯಕ್ಕೆ ಮಹತ್ವ. ನೀವು ಒಂದು ಕೆಲಸ ಮಾಡ್ತೀರಿ ಅನ್ನೋದೆಷ್ಟು ಮುಖ್ಯವೋ, ಸಮಯಕ್ಕೆ ಮಾಡ್ತೀರಿ ಅನ್ನೋದಷ್ಟೇ ಮುಖ್ಯ ಆಗತ್ತೆ ಅಂತ ಅಲ್ವಾ? ಹೇಳ್ಬೇಕು ದಿವಸ ಅಷ್ಟೇನಾ? ಒಂದು ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಹೇಳ್ಬೇಕು, ಸರಿನಾ? ಮಧ್ಯಾಹ್ನ 3 ಗಂಟೆಗೆ ಎದ್ದು ಬಿಡೋದು ಅಂತ, ಸರಿನಾ? ಸಮಯಕ್ಕೆಷ್ಟು ಮಹತ್ವ ಅಂದರೆ ಹೇಳುವ ಕಾಲಕ್ಕೆ ಹೇಳಬೇಕು ಅಲ್ವಾ? ಹೇಳುವ ಕಾಲಕ್ಕೆ ಹೇಳೋದಲ್ಲ, ಹೇಳುವ ಕಾಲಕ್ಕೆ ಹೇಳಬೇಕು ಅಂತ. ಕಾಲಕ್ಕೆ ತುಂಬ ಮಹತ್ವ ಇದೆ. ಈಗ ಬೆಳೆ ಅಂತ ಅಂದ್ಕೊಳ್ಳಿ, ನೀವು ಅಡಿಕೆ ಬೆಳೆ ಅಂತ ಅಂದ್ಕೊಳ್ಳಿ, ಅಥವಾ ಗದ್ದೆ ಭತ್ತದ ಬೆಳೆ ಅಂತ ಅಂದ್ಕೊಳ್ಳಿ, ತೆಂಗಿನ ಬೆಳೆ ಅಂತ, ಯಾವುದೇ ಬೆಳೆ ಅಂತ ಅಂದ್ಕೊಳ್ಳಿ. ನೀವು ಆ ಬೆಳೆಯನ್ನು ಕಟಾವು ಮಾಡಲಿಕ್ಕೆ ಒಂದು ಸಮಯ ಇರ್ತದೆ. ನೀವು ಆ ಸಮಯಕ್ಕೆ ಮಾಡದೇ ಇದ್ದರೆ ಆ ಫಲ ಬರೋದಿಲ್ಲ. ಆ ಫಲ ಬರೋದಿಲ್ಲ. ಆ ಬೆಳೆಯಿಂದ ಏನಾಗಬೇಕಾಗಿತ್ತೋ ಅದಾಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ವಿಷಯದಲ್ಲೂ ಹಾಗೆ ಸಮಯಕ್ಕೆ ತುಂಬ ಮಹತ್ವ ಇದೆ. ಹಾಗಾಗಿ ಉತ್ತಂಕ ಎಷ್ಟು ವಿಚಿತ್ರವಾದನ್ನು ಕಂಡರೂ ನಿಂತು ಅದೇನು ಅಂತ ನೋಡುವ ಕೇಳುವ ಗೋಜಿಗೆ ಹೋಗಲಿಲ್ಲ. ಏಕಾಗ್ರತೆ ಇದೆ ಅವನಿಗೆ, ಆಗಬೇಕಾದ ಕೆಲಸದ ಕಡೆ ಗಮನ ಇದೆ, ಆ ಕಡೆ ಈ ಕಡೆ ಅವನು ನೋಡೋದಿಲ್ಲ. ಹಾಗಾಗಿ ಅವನು ಮುಂದುವರೆದರೂ ಕೂಡ ಈ ವೃಷಭಾರೂಢನಾದ ಪುರುಷನೇ, ನಂದಿಯನ್ನೇರಿದ ಪುರುಷನೇ ಮಾತನಾಡಿಸ್ತಾನೆ, ಕರೆದು ಮಾತನಾಡಿಸ್ತಾನೆ ಉತ್ತಂಕನನ್ನು. ಏನಂತ ಮಾತನಾಡಿಸಿದ? ಪಾಪ ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೊರಟಿದ್ದಾನೆ. ಆ ಸಮಯದಲ್ಲಿ ನೀನು ಸಗಣಿ ತಿನ್ನು ಅಂದರೆ ಸರಿನಾ? ಭೋ ಉತ್ತಂಕ ಏತತ್ ಪುರೀಶಂ ಅಸ್ಯ ಋಷಭಸ್ಯ ಭಕ್ಷಯಸ್ವ. ಎಲೆ ಈ ಉತ್ತಂಕ, ಅವನಿಗೆ ಒಂದು ಹೆಸರು ಗೊತ್ತು. ಇದೇ ಮೊದಲು ನೋಡಿದ್ದಾದರೂ, ಇದಕ್ಕಿಂತ ಮೊದಲು ಯಾರೂ ನೋಡಿಲ್ಲ, ಎಲ್ಲೂ ನೋಡಿಲ್ಲ ಅನ್ನೋ ತರಹದ ಒಂದು ಆಕಾರ ಆದರೂ ಕೂಡ ಆ ಪುರುಷನಿಗೆ ಇವನು ಯಾರು ಅಂತ ಗೊತ್ತು ನೋಡಿ. ಬಹು ಉತ್ತಂಕ. ಭೋ ಎನ್ನುವುದು ಸಂಸ್ಕೃತದ ಸಂಬೋಧನೆ. ಎಲೈ ಅಂತ ಹೇಳ್ತೇವಲ್ಲ ಕನ್ನಡದಲ್ಲಿ, ಹಾಗೆ ಭೋ ಅಂತ ಸಂಸ್ಕೃತದಲ್ಲಿ ಗೌರವ ಶಬ್ದ ಅದು. ಭೋ ಅಂದರೆ ಎಲೈ ಉತ್ತಂಕನೇ, ಋಷಭದ ಈ ನಂದಿಯ ಗೋಮಯವನ್ನು, ಗೋಮಯ ಅನ್ನೋದು ಒಳ್ಳೆಯ ಶಬ್ದ, ಸಂಸ್ಕೃತದ ಶಬ್ದ. ಸಂಸ್ಕೃತದ ಇನ್ನೊಂದು ಶಬ್ದ ಶಕೃತ್ ಅಂತ ಇದೆ. ಏನು ಶಬ್ದ ಹೇಳಿ? ಶಕೃತ್. ಶಕೃತ್ ಅಂದರೆ ಸಗಣಿ. ಆ ಶಕೃತ್ ಶಬ್ದದಿಂದಲೇ ಶಗಣಿ, ಸಗಣಿ ಅನ್ನೋ ಶಬ್ದ ಬಂದಿರೋದು. ಸಂಸ್ಕೃತ ಪದ ಮೂಲತಃ ಆ ಸಗಣಿ ಅನ್ನೋದಕ್ಕೆ ಶಕೃತ್ ಅನ್ನೋದು ಅಲ್ಲಿಂದ ಬಂದಿರೋದು ಅದು. ಹಾಗೆ ಈ ಸಕೃತ್ ಅಂದರೆ ಬೇರೆ, ಶಕೃತ್ ಅಂದರೆ ಬೇರೆ. ಸಕೃತ್ ಅಂದರೆ ಒಂದು ಬಾರಿ ಅಂತ ಅರ್ಥ ಆ ಶಬ್ದಕ್ಕೆ. ಸಕೃತ್ ಅಂದರೆ ಒನ್ಸ್, ಒಂದು ಬಾರಿ, ಒಮ್ಮೆ ಅಂತ ಅರ್ಥ. ಶಕೃತ್ ಅಂದರೆ ಹಾಗಾಗಿ ನಾವು ತುಂಬ ಕೇರ್ಫುಲ್ಲಾಗಿ ಹೇಳಬೇಕು ಶಬ್ದ ಹೇಳಬೇಕಾದ್ರೆ. ನೀವು ಸಕೃತ್ ಅಂತ ಹೇಳೋ ಅನ್ನೋಕೆ ಹೋಗಿ ಶಕೃತ್ ಅಂದರೆ ಸಗಣಿ ಅಂತ ಅರ್ಥ ಬರುತ್ತೆ. ನೀವು ಒಂದು ಸಾರಿ ಅಂತ ಹೇಳೋಕೆ ಹೋಗಿರ್ತೀರಿ, ಸಾ ಬದಲು ಶಾ ಬಂದರೆ ಅದು ಏನೋ ಬೇರೆ ಅರ್ಥ ಬಂದುಬಿಡುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಎಲ್ಲ ಅಕ್ಷರಗಳನ್ನು ಸರಿಯಾಗಿ ಉಚ್ಚಾರ ಮಾಡಬೇಕು, ಶುದ್ಧವಾಗಿ ಉಚ್ಚಾರ ಮಾಡಬೇಕು. ಸಗಣಿಯನ್ನು ತಿನ್ನು ಎಂದಾಗ ನೈಚ್ಛತು, ಅದೆಲ್ಲ ಗೊತ್ತು ನಿಮಗೆ, ಎಲ್ಲಿವರೆಗೂ ಆಗಿದೆ.
ಇಷ್ಟಪಡಲಿಲ್ಲ ಉತ್ತಂಕ. ಒಂದು ಕಾರ್ಯಭಾರ ಇದೆ, ಇನ್ನೊಂದು ಸಗಣಿ ತಿನ್ನೋಂದ್ರೆ ಏನಾಗಿದೆ ಸಗಣಿ ತಿನ್ನೋದು ನನಗೆ ಅಂತ. ಪಂಚಗವ್ಯ ಸೇವನೆ ಮಾಡೋದು ಬೇರೆ, ಆದರೆ ಸಗಣಿನೇ ತಿನ್ನೋದಿದೆಯೇ ಎಲ್ಲಾದರೂ, ಹಾಗೆ ನಿಲ್ಬಾರ ಅಂತ. ಹಾಗಾಗಿ ನೈಚ್ಛತು, ಒಪ್ಪಲಿಲ್ಲ ಉತ್ತಂಕ, ಇಷ್ಟಪಡಲಿಲ್ಲ. ಆಗ ಆ ಪುರುಷನು ಉತ್ತಂಕನಿಗೆ ಒತ್ತಾಯ ಮಾಡ್ತಾನೆ, ಮನವರಿಕೆ ಮಾಡ್ತಾನೆ. ಒತ್ತಾಯ ಅಂದರೆ ಆಜ್ಞೆ ಮಾಡೋದಲ್ಲ, ಕನ್ವಿನ್ಸ್ ಮಾಡೋದು ಅಂತ, ಮನವೊಲಿಸೋದು ಅಂತ. ಎರಡು ಥರ ಇದೆ ನೋಡಿ. ಹೀಗೆ ಮಾಡು ಅಂತ ಅನ್ನೋದು ಒಂಥರ, ಹೀಗೆ ಮಾಡಿದ್ರೆ ಏನಾಗುತ್ತೆ, ಯಾಕೆ ಹಾಗೆ ಮಾಡಬೇಕು ಅಂತ ವಿವರಿಸೋದಿದೆಯಲ್ಲ, ಅದು ಹೆಚ್ಚು ನಮಗೆ ಹಿತವಾಗಿರುತ್ತಲ್ವಾ. ಆ ಥರ ಮಾಡಿದರೆ ಕನ್ವಿನ್ಸ್ ಮಾಡ್ತಾ ಇದ್ದಾನೆ, ಮನವರಿಕೆ ಮಾಡ್ತಾ ಇದ್ದಾನೆ ಉತ್ತಂಕನಿಗೆ ಆ ಪುರುಷ. ಏನೆಂದು? ಭಕ್ಷಯಸ್ವ ಉತ್ತಂಕ, ತಿನ್ನು ಉತ್ತಂಕ, ಮಾ ವಿಚಾರಯ, ಅಂದರೆ ವಿಚಾರ ಮಾಡಬೇಡ, ಚಿಂತೆ ಮಾಡಬೇಡ, ಆಲೋಚನೆ ಮಾಡಬೇಡ, ತಿನ್ನು. ಯಾಕೆ ತಿನ್ನಬೇಕು ಅಂದರೆ ಉಪಾಧ್ಯಾಯೇನಾಪಿತೆ ಭಕ್ಷಿತಂ ಪೂರ್ವಂ, ತೇ ಉಪಾಧ್ಯಾಯೇನಾಪಿ ಪೂರ್ವಂ ಭಕ್ಷಿತಂ. ನಿಮ್ಗೆ ಗೊತ್ತಾಗತ್ತಲ್ವಾ, ನಿನ್ನ ಗುರುಗಳು ಹಿಂದೊಮ್ಮೆ ಸೇವಿಸಿದ್ರು ಈ ನಂದಿಯ ಗೋಮಯವನ್ನು, ನಂದಿಯ ಸಗಣಿಯನ್ನು ನಿನ್ನ ಗುರುಗಳು ಕೂಡ ಸೇವಿಸಿದ್ರು. ಗುರುಗಳು ಒಪ್ತೀಯೋ ಇಲ್ವೋ? ಅವ್ರು ಮಾಡಿದಾರೆ, ನೀನು ಯಾಕೆ ಮಾಡಬಾರ್ದು? ಉತ್ತಂಕ ಮರು ಮಾತಾಡಲಿಲ್ಲ, ಅವನು ಹೇಳಿದಂತೆ ಮಾಡಿದ. ಯಾಕೆ? ಗುರುಗಳ ಮೇಲೆ ಗೌರವ, ಗೌರವದ ಪ್ರಮಾಣ ನೋಡಿ ಅಂತ. ಅವನಿಗೆ ಇಷ್ಟ ಇಲ್ಲ. ಆದರೆ ನಿನ್ನ ಗುರು ಮಾಡಿದ್ದಾರೆ, ನೀನು ಯಾಕೆ ಮಾಡೋದಿಲ್ಲ ಅನ್ನೋ ಗುರುವನ್ನ ಮಾತು ಬರ್ತಿದ್ದಂತೆ ಉತ್ತಂಕ ಬದಲಾದ. ಆಯಿತು. ನೋಡಿ, ನಮಗೊಂದು ವಿಷಯದಲ್ಲಿ ಜಿಜ್ಞಾಸೆ ಬಂದರೆ, ಜೀವನದಲ್ಲಿ ಸರಿಯೋ ತಪ್ಪು ಅಂತ ಜಿಜ್ಞಾಸೆ ಬಂದರೆ ಉತ್ತರವನ್ನು ವೇದಗಳಲ್ಲಿ ಹುಡುಕ್ಬೇಕಂತೆ. ವೇದಗಳಲ್ಲಿ ಉತ್ತರ ಇದೆ. ನಮ್ಮ ಜೀವನದ ಎಲ್ಲ ಜಿಜ್ಞಾಸೆಗಳಿಗೆ ವೇದಗಳಲ್ಲಿ ಉತ್ತರ ಇದೆ. ಒಂದು ವೇಳೆ ವೇದಗಳಲ್ಲಿ ಉತ್ತರ ಸಿಕ್ಕಿಲ್ಲ, ಏನು ಮಾಡೋದು ಅವಾಗ? ಅಂದರೆ ಸ್ಮೃತಿಗಳಲ್ಲಿ ಹುಡುಕಬೇಕು. ಪರಾಶರ ಸ್ಮೃತಿ ಇದೆ, ಯಾಜ್ಞವಲ್ಕ್ಯ ಸ್ಮೃತಿ ಇದೆ, ನಾರದ ಸ್ಮೃತಿ ಇದೆ, ಬೇರೆ ಬೇರೆ ಸ್ಮೃತಿಗಳಿದ್ದಾವೆ. ಈ ಸ್ಮೃತಿಗಳು ಏನಂದರೆ ಜೀವನಶಾಸ್ತ್ರಗಳು ಅಂತ. ಅಂದರೆ ಹೀಗೆ ಬದುಕಬೇಕು, ಹೀಗೆ ಬದುಕಬಾರ್ದು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅನ್ನೋದಕ್ಕೆ ನಮಗೆ ಮಾರ್ಗದರ್ಶಕವಾಗಿರತಕ್ಕಂಥ ಶಾಸ್ತ್ರಗಳು. ಅಲ್ಲಿ ಸಿಗುತ್ತೆ ಉತ್ತರ. ಅಲ್ಲಿಯೂ ಸಿಗದಿದ್ದರೆ ಹಾಗೇನು ಮಾಡೋದು? ಇಷ್ಟು ದೊಡ್ಡ ವೇದದ ರಾಶಿ ಶ್ರುತಿ ಎಂದು ಕರೀತಾರೆ. ಆಮೇಲೆ ಸ್ಮೃತಿ, ಅದು ತುಂಬ ದೊಡ್ಡ ರಾಶಿನೇ. ಈ ಎರಡೂ ಕಡೆ ಉತ್ತರ ಸಿಗದೆ ಇದ್ರೆ ಏನು ಮಾಡೋದು? ಅದು ಸ್ಮೃತಿಯಲ್ಲೇ ಬಂತು. ಪುರಾಣಗಳಲ್ಲೂ ಸ್ಮೃತಿಯಲ್ಲೇ ಬಂತು. ರಾಮಾಯಣ, ಮಹಾಭಾರತ ಎಲ್ಲವೂ ಕೂಡ ಸ್ಮೃತಿಯಲ್ಲೇ ಬಂತು. ವೇದವನ್ನು ಬಿಟ್ಟು ಉಳಿದಂಥ ಮಾರ್ಗದರ್ಶಕವಾಗಿರ್ತಕ್ಕಂಥ ಗ್ರಂಥಗಳೆಲ್ಲ ಸ್ಮೃತಿಗಳಲ್ಲಿ ಬಂದವು. ಪ್ರಮಾಣ ಗ್ರಂಥಗಳು, ಈಗ ವ್ಯಾಸರು ಹೇಳಿದ್ದಾರೆ ಒಪ್ಪಬೇಕು, ವಾಲ್ಮೀಕಿಗಳು ಹೇಳಿದ್ದಾರೆ ಒಪ್ಪಬೇಕು, ಅವೆಲ್ಲ ಬಂದವು ಅದರಲ್ಲಿ. ಈ ಎರಡೂ ಕಡೆ ಸಿಗದಿದ್ರೆ ಏನು ಮಾಡಬೇಕು ಆಗ ಅಂದರೆ, ದೊಡ್ಡವರು ಹೇಗೆ ನಡೆದಿದ್ದಾರೋ ಇಂಥ ಸಂದರ್ಭ ಬಂದಾಗ ಜೀವನದಲ್ಲಿ ಹಾಗೆ ನಡ್ಕೋಬೇಕು. ದೊಡ್ಡವರ ನಡೆ ಮಾರ್ಗದರ್ಶಕ. ಮಹಾಜನೋ ಏನಗತ ಸಪಂಥಾಹ ಅಂತ ಒಂದು ಮಾತಿದೆ. ಮಹಾಜನ ಅಂದರೆ ದೊಡ್ಡವರು ಅಂತ, ಸುಮ್ಮನೆ ಜನ ಅಲ್ಲ, ಮಹಾಜನ ಅಂತ. ಅಂಥವರು ಯಾವ ದಾರಿಯಲ್ಲಿ ಹೋಗ್ತಾರೋ ಅದು ನಮಗೂ ದಾರಿ. ಇಂಥ ಸಂದರ್ಭ ಬಂದಾಗ ಅವರೇನು ಮಾಡಿದ್ದಾರೆ ಹಾಗೆ ಮಾಡಬೇಕು ನಾವು ಕೂಡ. ಹಾಗಾಗಿ ದೊಡ್ಡವರು ತುಂಬ ಎಚ್ಚರಿಕೆಯಲ್ಲಿರಬೇಕು. ಯಾಕೆಂದರೆ ಅವ್ರು ಏನು ಮಾಡ್ತಾರೋ ಅದು ಉದಾಹರಣೆ ಆಗುತ್ತೆ, ಅವ್ರು ಏನು ಮಾಡ್ತಾರೋ ಅದು ಸರಿ ಅಂತಾಗತ್ತೆ. ಶಾಸ್ತ್ರದಲ್ಲಿ ಇರಲಿ ಬಿಡಲಿ, ದೊಡ್ಡವರು ಒಂದು ಆಚರಣೆ ಮಾಡಿಬಿಟ್ರೆ ಉಳಿದವರಿಗೆ ಅದು ಮೇಲ್ಪಂಕ್ತಿ ಆಗಿಬಿಡುತ್ತೆ, ಅದು ಅಂತ ಮಾರ್ಗದರ್ಶಕ ಆಗಿಬಿಡುತ್ತೆ. ಹಾಗಾಗಿ ಅವರು ತಪ್ಪು ಮಾಡುವಂತಿಲ್ಲ. ತಪ್ಪು ಮಾಡಿದರೆ ಅವ್ರಿಗೆ ಮಾತ್ರ ತೊಂದರೆ ಅಲ್ಲ, ಅದು ಮುಂದಿನ ಪೀಳಿಗೆಗೆ ತೊಂದರೆ, ಸಮಾಜಕ್ಕೆಲ್ಲ ತೊಂದರೆ. ಹಾಗಾಗಿ ದೊಡ್ಡವರಿಗೆ ತಪ್ಪು ಮಾಡುವ ಹಕ್ಕಿಲ್ಲ. ನೀವು ದೊಡ್ಡವರಾದರೆ ಒಂದು ವೇಳೆ ನಿಮಗೂ ತಪ್ಪು ಮಾಡುವ ಹಕ್ಕಿಲ್ಲ. ಪುಟ್ಟ ಮಕ್ಕಳು ತಪ್ಪು ಮಾಡ್ಬೋದು, ತಪ್ಪೇ ಮಾಡಬೇಕು ಅಂತಲ್ಲ. ಈಗ ನೀವೇ ದೊಡ್ಡವರು ಅಂದರೆ ಊರಿಗೆ ದೊಡ್ಡವನಲ್ಲ, ರಾಜ್ಯಕ್ಕೆ ದೊಡ್ಡವನಲ್ಲ, ಕೊನೆ ಪಕ್ಷ ಮನೆಯಲ್ಲಿ ದೊಡ್ಡವನು ಅಂತಾದರೂ ಕೂಡ. ಈಗ ನಾಳೆ ನೀವು ದೊಡ್ಡವರಾಗ್ತೀರಿ, ನಿಮ್ಮದು ಕುಟುಂಬ ಅಂತಾಗತ್ತೆ, ಒಂದು ಮಕ್ಕಳು ಮರಿ ಎಲ್ಲ ಇರ್ತಾರೆ ಅಂತ ಅಂದ್ಕೊಳ್ಳಿ. ನೀವು ಹಾಗೆ ಆಗ್ತೀರಿ, ಎಲ್ಲರ ಮುಂದೆ ನಿಮ್ಮ ಜೀವನ ಮಾಡಲೇಬೇಕು ನೀವು ಮುಂದಕ್ಕೆ. ಆಗ ನೀವು ಮಕ್ಕಳು ದೊಡ್ಡವರಾಗಿರ್ತಾರೋ ಇಲ್ವೋ? ತಪ್ಪು ಮಾಡಿದರೆ
ಅವರು ಕರೀತಾರೆ ಅದನ್ನೇ. ಫೋನ್ ಬರುತ್ತೆ, ನಾನು ಮನೇಲಿ ಇಲ್ಲ ಅಂತ ಹೇಳ್ಬಿಡು ಅಂದರೆ ಮಗನಿಗೆ, ತಂದೆ ಮಗನಿಗೆ ಹೇಳಿದರೆ ಇಲ್ಲ ಅಂತ ಹೇಳ್ಬಿಡು ಅಂತಂದರೆ ಮಗನಿಗೆ ಲೈಸೆನ್ಸ್ ಕೊಟ್ಟಾಗೆ ಸುಳ್ಳು ಹೇಳೋಕ್ಕೆ. ಹಾಗಾಗಿ ದೊಡ್ಡವರು ತಪ್ಪು ಮಾಡುವಂತೆ ಇಲ್ಲ, ದೊಡ್ಡವರು ಮಾಡಿದ ಉದಾಹರಣೆ ಆಗತ್ತೆ, ಹಾಗೆ ಆಯ್ತು ಇಲ್ಲಿ. ಮೂತ್ರ ಪುರುಷಂಚ ಭಕ್ಷಯಿತ್ವ ಏವಮುಕ್ತು ಬಾಢಮಿತ್ಯುಕ್ತ್ವ. ಬಾಢಂ ಅಂತ ಹೇಳಿದ ಅಂತ. ಬಾಢಂ ಅಂತ ಒಂದು ಶಬ್ದ ಸಂಸ್ಕೃತದಲ್ಲಿ. ಬಾಢಂ ಅಂದರೆ ಅಂತ, ಆಯಿತು ಅಂತ, ಆಗಲಿ ಅಂತ. ಹಾಗೆ ಹೇಳಿದ ಉತ್ತಂಕನು ಆ ವೃಷಭದ ಗೋಮಯವನ್ನು ಮಾತ್ರವಲ್ಲ, ಗೋಮೂತ್ರವನ್ನು ಸೇವಿಸಿ. ಅದರ ಮೂತ್ರ ಪುರುಷ ಅಂತ ಹೇಳ್ತಾರೆ, ಪುರುಷ ಅಂದರೆ ಸಗಣಿ ಅಂತ. ಅವೆರಡನ್ನೂ ಸೇವಿಸಿ ಲಘು ಬಗೆಯಲ್ಲಿ ಮೇಲೆದ್ದು ಹೊರಡ ಹೊತ್ತಿಗೆ ನೆನಪಾಯ್ತು ಅವನಿಗೆ, ಆಚಮನ ಮಾಡಿಲ್ಲ ಅಂತ. ಆಚಮನ ಮಾಡಬೇಕಿತ್ತು. ಏನನ್ನಾದ್ರು ಸೇವಿಸಿದ್ರೆ ಆಚಮನ ಮಾಡಬೇಕು ಅಂತ ನಿಯಮ ಇದೆ. ಭೋಜನೆ, ಹವನೆ, ದಾನೆ ಹೀಗೆಲ್ಲ ಕ್ರಮಗಳಿದೆ. ಇಂಥ ಕೆಲವು ಸಂದರ್ಭಗಳಲ್ಲಿ ಆಚಮನ ಮಾಡಬೇಕು. ಏನಾದ್ರು ಸೇವನೆ ಮಾಡಿದರೆ ಎಂಜಲಾಗತ್ತಲ್ವಾ, ನಾವು ಕೈ ತೊಳ್ಕೊಳ್ತೀವಲ್ವ, ಇನ್ನೊಂಚೂರು ಮುಂದಕ್ಕೆ ಹೋಗಿ ಆಚಮನ ಮಾಡುವಂಥ ಪದ್ಧತಿ ಇದೆ. ಆಚಮನ ಹೇಗೆ ಮಾಡಬೇಕು ಅಂತ ವಿಧಿ ಇದೆ, ಆ ಥರ ಆಚಮನ ಮಾಡಬೇಕು ಅಂತ. ಆಚಮನವನ್ನು ಕುಳಿತು ಮಾಡೋ ಪದ್ಧತಿ. ಎದ್ದ ಮೇಲೆ ನೆನಪಾಯಿತು, ಮತ್ತು ಕುಳಿತುಕೊಳ್ಳುವಷ್ಟು ಅವನಿಗೆ ವ್ಯವಧಾನ ಇಲ್ಲ. ಹಾಗಾಗಿ ನಿಂತೇ ಆಚಮನ ಮಾಡಿದ, ಹೊರಟೆ. ಆಚಮನ ಎಲ್ಲಿ ಮಾಡಬಾರ್ದು, ಹೇಗೆ ಮಾಡಬಾರ್ದು ಅನ್ನೋದಕ್ಕೆ ನಿಯಮಗಳಿದ್ದಾವೆ. ದುರ್ದೇಶಿ, ಸ್ಥಳ ಕೆಟ್ಟದಾಗಿದ್ದರೆ, ಅಂದರೆ ಕೆಟ್ಟ ಜಾಗದಲ್ಲಿ ಆಚಮನ ಮಾಡಬಾರ್ದು, ಒಳ್ಳೆಯ ಸ್ಥಳದಲ್ಲಿ ಮಾಡಬೇಕು. ಯಾವುದೋ ಕೆಟ್ಟ ಸ್ಥಳದಲ್ಲಿ, ಸ್ಮಶಾನ ಅಂತ ಅನ್ಕೊಳ್ಳಿ ನೀವು ಉದಾಹರಣೆಗೆ, ಅಂಥ ಒಳ್ಳೆಯದಲ್ಲೇ ಇರೋ ಸ್ಥಳದಲ್ಲಿ ಆಚಮನ ಮಾಡಬಾರ್ದು. ಬಗ್ಗಿ ಆಚಮನ ಮಾಡಬಾರ್ದು, ನಿಂತ್ಕೊಂಡು ಆಚಮನ ಮಾಡಬಾರ್ದು, ನಡೆದಾಡ್ತಾ ಆಚಮನ ಮಾಡಬಾರ್ದು, ಹೀಗೆಲ್ಲ ಮಾಡಬಾರ್ದು ಅಂತ ಆಚಮನಕ್ಕೆ ನಿಯಮಗಳಿದ್ದಾವೆ. ಒಂದು ಕ್ಷಣ ಅದೆಲ್ಲ ಅವನ ಮನಸ್ಸಿಗೆ ಬರಲಿಲ್ಲ. ಹೊರಟಿದ್ದ, ಆಚಮನ ಮಾಡೋದು ಮರ್ತೋಗಿತ್ತು, ನೆನಪಾಯಿತು, ಆಚಮನ ಮಾಡಿದ, ಅಷ್ಟೇ. ಇದು ಎಷ್ಟು ದೊಡ್ಡ ಪರಿಣಾಮ ಬೀರ್ತು ಅಂದರೆ, ಒಂದು ಸಣ್ಣ ಘಟನೆ, ಮುಂದಕ್ಕೆ ನೋಡ್ತೀರಿ ನೀವು ಅದನ್ನು. ನೇರವಾಗಿ ಪೌಷ್ಯನ ಆಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಸಿಂಹಾಸನದಲ್ಲಿ ಕುಳಿತಿರತಕ್ಕಂಥ ಪೌಷ್ಯನನ್ನು ನೋಡ್ತಾನೆ. ನೀವು ಕೇಳ್ಬೋದು, ಏನು ಮಧ್ಯೆ ಯಾರು ಸಿಗಲಿಲ್ವಾ? ಹಾಗಿದ್ರೆ ನೇರವಾಗಿ ರಾಜನ ನೋಡೋದಂದರೆ ಯಾರು ತಡಿಲೇ ಇಲ್ವಾ ಪೌಷ್ಯನ ಉತ್ತಂಕನನ್ನು ಅಂತ ಕೇಳ್ಬೋದು ಅಲ್ವಾ? ದ್ವಾರಪಾಲಕರು ಇಲ್ವಾ? ಹಾಗಾದರೆ ದ್ವಾರಪಾಲಕರು ತಡಿಲಿಲ್ವಾ ಉತ್ತಂಕನನ್ನು? ಅಂದರೆ ಅವತ್ತಿನ ಕಾಲದ ನಿಯಮಗಳು ಹೇಗಿದ್ದು ಅಂದರೆ ಅಂಥವ್ರನ್ನು ತಡೀತಿರ್ಲಿಲ್ಲ. ಈಗ ರಾಜನ ಮನೆ ಹೇಗಿರ್ತಿತ್ತು, ಈ ದಶರಥನ ಅಂತಃಪುರ ಹೇಗಿರ್ತಿತ್ತು ಅಂದರೆ, ನೀವು ಕಕ್ಷೆಗಳನ್ನು ದಾಟಿ 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 ಹೋಗಬೇಕು. ಕಕ್ಷೆಗಳು ಅಂತಿರ್ತವೆ. ಕಕ್ಷೆಗಳು ಅಂದರೆ ಕೋಣೆಗಳು ಅಂತ ಅಂದ್ಕೊಳ್ಳಿ ನೀವು. ಈ ಚಂದ್ರಶಾಲೆ ಇದ್ದಾಗ, ದೇವಸ್ಥಾನಕ್ಕೆ ಚಂದ್ರಶಾಲೆ ಗೊತ್ತಲ್ವ ನಿಮಗೆ, ಆ ಥರ ಪ್ರಕೋಷ್ಠಗಳನ್ನು ದಾಟಿ ದಾಟಿ ಹೋಗಬೇಕು. 7 ಪ್ರಕೋಷ್ಠಗಳನ್ನು ದಾಟಿದರೆ 8ನೇದ್ರಲ್ಲಿ ರಾಜ ಇರ್ತಾನೆ. ಕಕ್ಷ್ಯ ಅಂತ ಶಬ್ದ ಅದಕ್ಕೆ. ಬೇರೆ ಬೇರೆ ಆಭರಣಗಳನ್ನು, 7 ಸುತ್ತಿನ ಕೋಟೆ ಅಂತ ಹೇಳ್ತಾರಲ್ಲ, ಆ ಥರ ಒಂದೇ ಬಾಗಿಲು ದಾಟಿದರೆ ರಾಜ ಸಿಗೋದಿಲ್ಲ. 7 ಬಾಗಿಲುಗಳನ್ನು ದಾಟಬೇಕು, 7 ಪ್ರಕೋಷ್ಠಗಳನ್ನು, 7 ಆಭರಣಗಳನ್ನು ದಾಟಬೇಕು. 8ನೇದ್ರಲ್ಲಿ ರಾಜ ಇರ್ತಾನೆ. ಅದರಲ್ಲಿ 2-3 ಪ್ರಕೋಷ್ಠಗಳನ್ನ ರಥದ ಮೇಲೆ ದಾಟಬಹುದು. ರಥ ಹೋಗುತ್ತೆ ಅಲ್ಲಿವರೆಗೂ, ಮುಂದಕ್ಕೆ ರಥ ಹೋಗಲ್ಲ. ಆ ಥರ ಇರುತ್ತೆ ಪದ್ಧತಿ. ಈಗ ವಸಿಷ್ಠರು ಬಂದರೆ ದಶರಥನ ನೋಡೋದಕ್ಕೆ 8ನೇದಕ್ಕೆ ನೇರಾಗಿ ಹೋಗ್ತಾ ಇದ್ರು ಅವರು. ಮಧ್ಯೆ ಯಾರೂ ತಡೆಯೋ ಸಾಹಸ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಜ್ಞಾನವೃದ್ಧರು, ತಪವೃದ್ಧರು, ದೊಡ್ಡವರು, ಅವರನ್ನು ತಡೆಯೋ ಸಾಹಸ ಯಾರೂ ಮಾಡ್ತಿರಲಿಲ್ಲ. ರಾಜನೇ ಆದರೂ ಕೂಡ ಗೌರವ ಅದು ಒಂದು. ಹಾಗೆ ಇವನು ತಪಸ್ವಿ ಅಲ್ವಾ ಉತ್ತಂಕ ಅಂದರೆ, ಹಾಗಾಗಿ ತಪಸ್ವಿ ವೇಷದಲ್ಲಿ ಬಂದಿದ್ದರಿಂದ, ತಪಸ್ವಿಯ ತೇಜಸ್ಸು ಇದ್ದಿದ್ದರಿಂದ ಯಾರೂ ತಡಿಲಿಲ್ಲ. ನೇರವಾಗಿ ಸಿಂಹಾಸನದಲ್ಲಿ ಕುಳಿತ ರಾಜನ ಮುಂದೆ ಹೋಗಿ ನಿಂತ್ಕೋತಾನೆ ಉತ್ತಂಕ. ಹೀಗಿತ್ತು. ಇವತ್ತಿನ ಕಾಲದಲ್ಲಿ ಇದು ಸ್ವಲ್ಪ ದುರ್ಲಭ ಆಗಿದೆ. ಇವತ್ತು ಒಂದು MLA ಭೇಟಿ ಮಾಡಬೇಕು ಅಂದರೆ, ಮಂತ್ರಿ ಭೇಟಿ ಮಾಡಬೇಕು ಅಂದರೆ ಹಾಗೆಲ್ಲ ಆಗಲ್ಲ. ನೀವು ತುಂಬ ಕಷ್ಟಪಟ್ಟು ಹೋಗಬೇಕಾಗತ್ತೆ. ಹಾಗೆ ಹೋಗಬೇಕು, ಸರಿ ಅದು, ಆದರೆ ಎಲ್ರಿಗೂ ಹಾಗಿರಬಾರ್ದು ಅಂತ. ಯಾರು ಜ್ಞಾನಿಗಳು ಬರ್ತಾರೆ, ಯಾರು ತಿಳಿದವರು ಬರ್ತಾರೆ, ಸಾಧಕರು ಬರ್ತಾರೆ ಅಂದರೆ ಅವ್ರನ್ನ ತಡೆಯೋರು ಇರಬಾರ್ದು. ಯಾಕೆಂದರೆ ಅವ್ರು ಬರೋದು ಒಳ್ಳೆಯದಕ್ಕೋಸ್ಕರವಾಗಿ. ಅವ್ರು ಬರೋದನ್ನು ತಡೆದ್ರೆ ಒಳಿತು ಬರುವುದನ್ನು ತಡೆದಂತಾಗೋಯ್ತು ಅಂತ. ಹಾಗಾಗಿ ಅವತ್ತಿನ ಕಾಲದಲ್ಲಿ ಆ ವಿವೇಚನೆ ಇತ್ತು ಅಂತ. ಇಂಥವರಿಗೆ
ಸ್ಕ್ರೀನಿಂಗ್ ಇಲ್ಲ ಅಂತ, ಅವ್ನು ತಡಿಬಾರ್ದು ಅಂತ, ನೇರವಾಗಿ ಅವ್ನು ಬಿಡಬೇಕು ಅನ್ನೋ ಥರದ ಪದ್ಧತಿ ಇತ್ತು. ಇವತ್ತಿನ ಪರಿಸ್ಥಿತಿನೂ ಅವತ್ತಿರಲಿಲ್ಲ ಬಿಡಿ. ಇವತ್ತು ಸ್ಕ್ರೀನಿಂಗ್ ಮಾಡದಿದ್ರೆ ಸ್ವಲ್ಪ ಅಪಾಯನೂ ಇದೆ. ಆ ವೇಷದಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ ಇವತ್ತು. ಅವತ್ತು ಹಾಗೆಲ್ಲ ಇರಲಿಲ್ಲ. ಹೆಚ್ಚು ಸತ್ಯ ಇತ್ತು ಅವತ್ತಿನ ಕಾಲದಲ್ಲಿ, ಮಿಥ್ಯೆ ಮೋಸ ಕಡಿಮೆ ಇತ್ತು. ಹೀಗಾಗಿ ನೇರವಾಗಿ ರಾಜಸ್ಥಾನವನ್ನು ಪ್ರವೇಶ ಮಾಡಿ ಸಿಂಹಾಸನದ ಮುಂದೆ ನಿಂತ್ಕೊಂಡಿದ್ದಾನೆ. ಪೌಷ್ಯನನ್ನು ನೋಡಿದ್ದಾನೆ ಉತ್ತಂಕ. ಪೌಷ್ಯನಿಗೆ ಆಶೀರ್ವಾದ ಮಾಡಿದ್ದಾನೆ. ಏನು ಮಾಡಲಿಲ್ಲ? ರಾಜನನ್ನು ಕಂಡಾಗ ಸಾಮಾನ್ಯವಾದ ಪದ್ಧತಿ ಏನು? ತಲೆಬಾಗಿ ಉದ್ದಕ್ಕೆ. ಈ ಮುಸಲ್ಮಾನರಲ್ಲಾದರೆ ಹೀಗೆಲ್ಲ ಮಾಡೋದಿದೆ, ಬಗ್ಗಿ ಹೀಗೆಲ್ಲ ಮಾಡ್ತಾರೆ, ಕುರ್ನಿ ಸಾತ್ ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ಮಾಡ್ತಾರೆ. ಆದರೆ ನಮ್ಮಲ್ಲಿ ಭಾರತೀಯ ರಾಜರುಗಳಲ್ಲಿ ಹೇಗೆ ಅಂದರೆ ದೀರ್ಘದಂಡ ಪ್ರಣಾಮ ಅಂತ ಹೇಳ್ತಾರಲ್ಲ. ಅಂದರೆ ದಂಡ ಅಂದರೆ ಗೊತ್ತಲ್ಲ ನಿಮಗೆ, ಕೋಲು. ಈ ಉದ್ದ ಕೋಲು ಇದೆಯಲ್ಲ, ಉದ್ದ ಕೋಲು ಬಿದ್ದರೆ ಹೇಗೆ ಬೀಳುತ್ತೆ ಆ ಥರ ಬೀಳಬೇಕು ಅಂತ ರಾಜನ ಮುಂದೆ, ಗುರುಗಳ ಮುಂದೆ ಹೋದಾಗ ದೀರ್ಘದಂಡ ಪ್ರಣಾಮ ಅಂದರೆ ಈ ಉದ್ದನೆಯ ಕೋಲು ಬಿದ್ದಂತೆ, ಹಾಗೆ ಪೂರ್ತಿ ಬಿದ್ದು ನಮಸ್ಕಾರ ಮಾಡಬೇಕು ಎನ್ನುವ ಒಂದು ಪದ್ಧತಿ ಸಾಮಾನ್ಯವಾಗಿ. ಆದರೆ ಉತ್ತಂಕ ಹಾಗೆ ಮಾಡಲಿಲ್ಲ. ಉತ್ತಂಕ ಅದರ ಬದಲಿಗೆ ಆಶೀರ್ವಾದವನ್ನು ಮಾಡ್ತಾನೆ ರಾಜನಿಗೆ. ಯಾಕೆ ಅಂದರೆ ತಪಸ್ವಿ ರಾಜನಿಗಿಂತ ಮೇಲೆ ಹೊರತು ಕೆಳಗಲ್ಲ. ತಪಸ್ವಿ ಎಂದಿದ್ರು, ಒಬ್ಬ ಋಷಿ ಎಂದಿದ್ರು, ದೊರೆಗಿಂತ ಎತ್ತರ ಹೊರತು ದೊರೆಗಿಂತ ಕೆಳಗಲ್ಲ. ದೊರೆಯಿಂದ ಆಗಬೇಕಾದ್ದೇನಿಲ್ಲ ಅವನಿಗೆ. ಅಂದರೆ ದೊರೆಗೆ ಆಶೀರ್ವಾದ ಮಾಡೋಂಥವನು ಅವನು. ಹಾಗಾಗಿ ಆಶೀರ್ಭಿರಬೇನೆಂದ್ಯ, ಆಶೀರ್ವಾದಗಳನ್ನು ಮಾಡಿ ದೊರೆಗೆ. ನೇರವಾಗಿ ವಿಷಯಕ್ಕೆ ಬರ್ತಾನೆ. ಅರ್ಥಿ ಭವಂತಮುಪಾಗತೋಸ್ಮಿ, ನಿನ್ನಲ್ಲಿ ನಾನು ಅರ್ಥಿಯಾಗಿ ಬಂದಿದ್ದೇನೆ. ಅರ್ಥಿ ಅಂದರೆ ಗೊತ್ತಾ ನಿಮಗೆ? ಯಾರದು ಹೇಳಿದ್ದು? ಹೆಂಗೆ ಗೊತ್ತು ನಿಮಗದು ಆ ಶಬ್ದ? ವಿದ್ಯಾರ್ಥಿ ಅಂದರೆ ವಿದ್ಯೆಯನ್ನು ಬಯಸುವನು. ಸರಿಯಾದ ಅದನ್ನೇ ಉದಾಹರಣೆ ಕೊಡೋದಕ್ಕಿತ್ತು. ನಾವು ಮೊದಲೇ ಹೇಳ್ದ, ಅವನು ಅದನ್ನು ಚೆನ್ನಾಗಿ ಹೇಳ್ದ. ವಿದ್ಯಾರ್ಥಿ ಅಂದರೆ ವಿದ್ಯೆಯನ್ನು ಬಯಸುವವನು. ಅರ್ಥಿ ಅಂದರೆ ಅಪೇಕ್ಷಿಸುವವನು, ಬಯಸುವವನು, ಕೇಳಲಿಕ್ಕೆ ಬಂದವನು ಅನ್ನೋ ಅರ್ಥ ಇದೆ ಅದಕ್ಕೆ ಅಂತ. ಅರ್ಥಿ ಭವಂತಮುಪಾಗತೋಸ್ಮಿ ಅಂದರೆ ನಾನು ಏನೋ ಬಯಸಿ ನಿನ್ನಲ್ಲಿ ಬಂದೆ, ಏನನ್ನು ಕೇಳುವ ಸಲುವಾಗಿ ನಿನ್ನಲ್ಲಿ ಬಂದೆ. ಪೌಷ್ಯನು ಮೊದಲು ಪ್ರಣಾಮ ಮಾಡ್ತಾನೆ. ಗಮನಿಸ್ಬೇಕಿದ್ನಲ್ಲ ನೀವು. ಪೌಷ್ಯನು ಯಾಕೋ ನಮಸ್ಕಾರ ಮಾಡಿಲ್ಲ ಅಂತಂದಿಲ್ಲ, ತಾನು ನಮಸ್ಕಾರ ಮಾಡ್ತಾನೆ. ಯಾಕೆಂದರೆ ಅವತ್ತಿನ ಕಾಲದಲ್ಲಿ ದೊರೆಗಳಿಗೂ ಆ ಪರಿಜ್ಞಾನ ಇತ್ತು ಅಂತ. ನಾನು ಸಿಂಹಾಸನದ ಮೇಲೆ ಕೂತಿದ್ರು, ನನ್ನ ತಲೆ ಮೇಲೆ ಕಿರೀಟ ಇದ್ದರು, ನನಗಿಂತಲೂ ಜ್ಞಾನ ದೊಡ್ಡದು, ನನಗಿಂತಲೂ ಋಷಿಗಳು ದೊಡ್ಡವರು, ಸಂತರ ದೊಡ್ಡವರು ಅನ್ನೋ ಕಲ್ಪನೆ ದೊರೆಗೂ ಇರ್ತಾ ಇತ್ತು. ಹಾಗಾಗಿ ದೊರೆ ಸಿಂಹಾಸನದಿಂದ ಇಳಿದು ಬಂದು ನಮಸ್ಕಾರ ಮಾಡ್ತಾನೆ. ಮಾಡಿ ಹೇಳ್ತಾನೆ ಭಗವನ್ ಸಂಬೋಧನೆ. ಭಗವಂತ ಅಂದರೆ ದೇವರಾಗಿ ನೋಡ್ತಾರೆ ಸಂತರನ್ನ ಅಂತ. ಪೌಷ್ಯ ಖಲ್ವಹಂ ಕಿಂ ಕರವಾಣಿ, ನಾನು ಪೌಷ್ಯನಿದ್ದೇನೆ, ನನ್ನಿಂದ ಏನಾಗಬೇಕು? ನಾನು ಮಹಾರಾಜನಿದ್ದೇನೆ ಅಂತಂದಿಲ್ಲ, ಗಮನಿಸಿ ನೀವು ಅದನ್ನು. ನಾನು ಪೌಷ್ಯ, ನಾನು ಪ್ರಭು, ನಾನು ಸಮ್ರಾಟ ಅಂತೆಲ್ಲ ಅಂದಿಲ್ಲ. ಪೌಷ್ಯ ನಾನು ಅಷ್ಟೇ. ತನ್ನ ಹೆಸರನ್ನು ಹೇಳ್ಕೊಂಡು ಹೇಳ್ತಾನೆ, ಪೌಷ್ಯ ನಾನು, ನನ್ನಿಂದ ಏನಾಗಬೇಕು? ಇದೆಲ್ಲ ಆದರ್ಶವಾದ ನಡೆಗಳು. ನಮ್ಮ ಸೆಕ್ರೆಟರಿ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಕಳಿಸ್ಕೊಡ್ಲಿಲ್ಲ ಅಲ್ವಾ? ತಾನೇ ಕೇಳ್ತಾನೆ ಏನಾಗಬೇಕು ನನ್ನಿಂದ. ಯಾಕೆಂದರೆ ಬಂದವರು ಅಂಥವರು, ಎಲ್ರಿಗೂ ಹೀಗೆ ಮಾಡಬೇಕು ಅಂತಲ್ಲ, ಎಂಥವ್ರು ಬಂದಿರ್ತಾರೋ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ಮಾಡಬೇಕಾಗ್ತದೆ. ಪೌಷ್ಯ ಹೇಳಿದ, ಕುಂಡಲೆಯೋರರ್ಥೇನ ಅಭ್ಯಾಗತೋಸ್ಮಿ, ಕುಂಡಲೆಗಳಿಗಾಗಿ ಬಂದಿದ್ದೇನೆ, ಕರ್ಣಕುಂಡಲೆಗಳಿಗಾಗಿ ಬಂದಿದ್ದೇನೆ. ಆದರೆ ಕುಂಡಲೆಗಳು ನನಗಲ್ಲ, ಗುರುವರ್ಥಂ, ಗುರುವಿಗಾಗಿ. ತುಂಬ ವ್ಯತ್ಯಾಸ ಇದೆ. ನನಗೆ ಬೇಕು ಅಂದರೆ ಸ್ವಾರ್ಥ ಆಯಿತು, ನನ್ನ ಗುರುವಿಗಾಗಿ ಅಂದ ಕೂಡಲೇ ಎಷ್ಟು ಉದಾತ್ತವಾಯಿತು ನೋಡಿ. ಗುರು ಕಾರ್ಯ, ಗುರುವಿಗಾಗಿ ಬಂದಿದ್ದೇನೆ ಅಂದರೆ
ಎದುರಿದ್ದನ್ನು ಬೆಲೆ ಕೊಡಲೇಬೇಕು. ಆಗ ನಿಮ್ಮ ಜೀವನದಲ್ಲಿ ಹೇಗೆ ನೀವು ನನಗಾಗಿ ಅಂತ ಏನು ಮಾಡ್ತೀರಿ ಅದನ್ನು ಸಮಾಜ ಭಾಳ ದೊಡ್ಡ ಪ್ರೀತಿಯನ್ನು ಸ್ವೀಕಾರ ಮಾಡೋದಿಲ್ಲ. ಸಮಾಜಕ್ಕಾಗಿಂತ ಮಾಡಿದಾಗ ಸಮಾಜ ಬೆಲೆ ಕೊಡ್ತದೆ ಅದಕ್ಕೆ. ಅಥವಾ ದೇವರಿಗಾಗಿಂತ ಮಾಡಿ, ಗುರುವಿಗಾಗಿಂತ ಮಾಡಿ, ಅದಕ್ಕೆ ತುಂಬ ಮರ್ಯಾದೆ ಇದೆ. ನನಗಾಗಿ ಅಂದರೆ ಆ ಸ್ವಾರ್ಥ ಎಲ್ಲರಿಗೂ ಇದ್ದೇ ಇದೆ, ಆ ಸ್ವಾರ್ಥಕ್ಕೆ ಮರ್ಯಾದೆ ಇಲ್ಲ. ಹಾಗೆ ಗುರುವರ್ಥಂ, ಗುರುವಿಗಾಗಿ ಕುಂಡಲಗಳನ್ನು ಬಯಸಿ ನಾನು ಬಂದಿದ್ದೇನೆ. ನಿನ್ನ ರಾಣಿ ಧರಿಸಿದ ಕುಂಡಲಗಳು ಯಾವಿವೆ ಅದನ್ನು ನನಗೆ ಕೊಡಬೇಕು ನೀನು. ಆ ಕಾಲ ಹೇಗಿತ್ತು ನೋಡಿ. ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಹೋಗಿ ದೊರೆಯನ್ನು ಭೇಟಿ ಮಾಡಿ ನೇರವಾಗಿ ನಿನ್ನ ರಾಣಿ ತೊಟ್ಟ ಕುಂಡಲಗಳನ್ನು ಕೊಡು ಎಂದು ಕೇಳುವಂಥ ಕಾಲ ಅದು. ಈಗ ನಾವು ಅದನ್ನು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವತ್ತಿನ ಕಾಲ ಹೇಗಿತ್ತು ಕಲ್ಪನೆ ಮಾಡಿಕೊಳ್ಳಿ. ನೀವು ಯಾವ್ದಾದ್ರು ಮಂತ್ರಿಯನ್ನು ಭೇಟಿ ಮಾಡಿ ನಿಮ್ಮ ಮನೆಯವರು ಕುಂಡಲ ಕೊಡಿದ್ರೆ ಏಟ್ ಕೊಟ್ಟು ಕಳಿಸ್ಬಿಡ್ತಾರೆ ಅಲ್ವಾ? ಮರ್ಯಾದೆ ಸಿಗತ್ತೆ ಅವತ್ತು. ಆದರೆ ಅವತ್ತಿನ ಕಾಲ ಹೇಗಿತ್ತು ನೋಡಿ. ಕೇಳಬಹುದು, ನೇರವಾಗಿ ಮಾತನಾಡಬಹುದು, ನ್ಯಾಯವಾದ್ದನ್ನು ಯಾರಲ್ಲಿಯೂ ಕೇಳ್ಬೋದು. ಹಾಗಾಗಿ ಸೀದಾ ಕೇಳ್ತಾನೆ. ಯಾವೈ ತೇ ಕ್ಷತ್ರಿಯ ಪಿನದ್ಧೆ ಕುಂಡಲೆ ತೇ ಭವ ಅಂತ ಬರಹತಿ. ನಿನ್ನ ರಾಣಿ ತೊಟ್ಟ ಕುಂಡಲೆಗಳನ್ನು ನೀನು ನನಗೆ ಕೊಡಬೇಕು. ಇಲ್ಲೂ ಮತ್ತೆ ಅದೇ ತತ್ವ ವ್ಯಕ್ತ ಆಗುವಂಥದ್ದು. ಜ್ಞಾನ ದೊಡ್ಡದು, ಧನ ಅಲ್ಲ, ಅಧಿಕಾರ ಅಲ್ಲ. ರಾಜನ ಬಳಿ ಸಂಪತ್ತಿದೆ, ರಾಜನ ಬಳಿ ಅಧಿಕಾರ ಇದೆ, ಆದರೆ ಬಂದವನ ಬಳಿ ಜ್ಞಾನ ಇದೆ, ತಪಸ್ಸಿದೆ. ಹಾಗಾಗಿ ಅದಕ್ಕೆ ಮರ್ಯಾದೆ ತುಂಬ ಇರ್ತಕ್ಕಂಥದ್ದು. ಪೌಷ್ಯ ಹೇಳಿದಂತೆ, ಹೌದಾ ಹಾಗಾದರೆ ರಾಣಿಯನ್ನೇ ಕೇಳಿ ತಗೊಂಡ್ಬಿಡಿ. ಅಂತಃಪುರವನ್ನು ಪ್ರವೇಶ ಮಾಡಿ. ಅಂತಃಪುರದಲ್ಲಿ ರಾಣಿ ಇದ್ದಾಳೆ. ರಾಣಿಯನ್ನೇ ನೀವು ಕೇಳಿದರೆ ಆಕೆ ಕೊಟ್ಟುಬಿಡ್ತಾಳೆ. ಹೆಂಡತಿ ಬಗ್ಗೆ ಗೌರವ ಇದೆ ಎಲ್ಲೂ ಕೂಡ. ಈ ಯಾರು ಅಲ್ಲಿ ಹೋಗಿ ಕುಂಡಲ ತೊಗೊಂಬರು ಅಂತ ಹೇಳಿಲ್ಲ, ಆಕೆಗೆ ಸೇರಿದ್ದದು ಕುಂಡಲ. ಅದು ಆಕೆ ಕೊಡಬೇಕು ಅದನ್ನು, ಕುಂಡಲವನ್ನು. ತಾನು ದೊರೆ ಹೋದಾದರೂ ಪತಿ ಹೋದಾದರೂ ಕುಂಡಲಗಳು ಆಕೆಯದ್ದಾಗಿದೆ. ಹಾಗಾಗಿ ಆಕೆಯಿಂದಲೇ ಹೋಗಲಿ, ಕೊಡ್ತಾಳೆ ಅವಳು, ಗೊತ್ತು ದೊರೆಗೆ. ಹಾಗೆ ಅಂತಃಪುರವನ್ನು ಪ್ರವೇಶ ಮಾಡಿ ತನ್ನ ಕ್ಷತ್ರಿಯೆ ಅಂದರೆ ಇವನು ಕ್ಷತ್ರಿಯ, ಅವಳು ಕ್ಷತ್ರಿಯೆ, ರಾಣಿ ಅನ್ನೋ ಅರ್ಥ ಹೇಳ್ತಾ ಇರೋಂಥದ್ದು. ರಾಣಿಯನ್ನು ಕೇಳಿ ಅಂದರೆ ಅಂತಃಪುರ ಪ್ರವೇಶಕ್ಕೆ ಅನುಮತಿ. ಅಂತಃಪುರ ಅಂದರೆ ಗೊತ್ತಾ ನಿಮಗೆ? ರಾಣಿವಾಸ. ಅಂತಃಪುರ ಅನ್ನೋದಕ್ಕೆ ಸರಿಯಾದ ಶಬ್ದ ರಾಣಿವಾಸ ಅಂತ. ರಾಣಿಯರು ವಾಸ ಮಾಡುವಂಥ ಸ್ಥಳ ಅದು. ಅದನ್ನು ಅವರೋಧ ಅಂತಲೂ ಹೇಳ್ತಾರೆ ಸಂಸ್ಕೃತದಲ್ಲಿ. ಅವರೋಧ ಅಂದರೂ ಅದೇ, ಅಂತಃಪುರ ಅಂದರೂ ಅದೇ, ರಾಣಿವಾಸ ಅಂದರೂ ಅದೇ. ರಾಣಿಯರು ಹೊರಗಡೆ ವಾಸ ಮಾಡ್ತಾರೆ, ಸಾರ್ವಜನಿಕ ಸ್ಥಳದಲ್ಲಿ ವಾಸ ಮಾಡ್ತಾರೆ ರಾಣಿಯರು? ಇಲ್ಲ, ರಾಣಿಯರು ಒಳಗಡೆ ವಾಸ ಮಾಡ್ತಾರೆ. ರಾಣಿಯರು ಸಾಮಾನ್ಯವಾಗಿ ಕಣ್ಣಿಗೆ ಬೀಳೋದಿಲ್ಲ, ಅವರ ಪ್ರಪಂಚವೇ ಬೇರೆ ಇರ್ತದೆ ಅರಮನೆಗಳಲ್ಲಿ. ಅದಕ್ಕೆ ಅಂತಃಪುರ ಅಂತ, ಅಂತಃ ಅಂದರೆ ಒಳಗೆ ಅಂತ, ಅಂತಃಪುರ ಅಂತ ಹೇಳೋದು. ಒಳಗೆ ಒಂದು ದೊಡ್ಡ ವಿಶಾಲವಾದ ಜಗತ್ತೇ ಇರ್ತದೆ ಅವರದ್ದು. ಅಲ್ಲಿ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಇರ್ತವೆ. ಸಾಮಾನ್ಯವಾಗಿ ಹೊರಗೆ ಬರೋದಿಲ್ಲ, ಅವರು ಒಳಗೆ ಇರ್ತಾರೆ. ಅಲ್ಲಿ ಯಾರಿಗೂ ಪ್ರವೇಶ ಇಲ್ಲ, ಅಲ್ಲಿ ಸಾಮಾನ್ಯವಾಗಿ ಯಾರೂ ಹೋಗೋ ಹಾಗಿಲ್ಲ. ಇಂಥವ್ರು ಹೋಗ್ಬೋದು. ಯಾರಾದರೂ ಹೋಗ್ಬೋದು ಅಂದರೆ ಅವ್ರ ಬಗ್ಗೆ ತುಂಬ ಗೌರವ ಇದೆ ಅಂತ ಅರ್ಥ. ಇಲ್ಲಾಂದರೆ ನಿಮ್ಗೆ ಅನಿಸ್ಬೋದು, ರಾಜನನ್ನು ಕುಂಡಲ ಕೇಳಿದಾಗ ರಾಜ ರಾಣಿ ಹತ್ರ ಕುಂಡಲ ಎಸ್ಕೊಂಡು ಕೂಡೋದು ಬಿಟ್ಟು ರಾಣಿಯನ್ನೇ ಕೇಳಿ ಅಂತ ಯಾಕಪ್ಪ ಹೇಳಬೇಕು? ಸರಿನಾ? ಅದು ಬೇರೆ ಭಾವನೆಯಲ್ಲಿ ಹೇಳಿದ್ದಲ್ಲ. ಯಾಕೆಂದರೆ ಅಂತಃಪುರ ಪ್ರವೇಶ ಮಾಡಿ ಅಂತ ಹೇಳ್ತಾ ಇದ್ದಾನಲ್ಲ, ಹಾಗೆ ಹೇಳಬೇಕಾದ್ರೆ ಸುಮ್ಮನೆ ಅಲ್ಲ. ತುಂಬ ಗೌರವ ಇದ್ದರೆ ಆ ಮಾತನ್ನು ಹೇಳ್ಬೋದು. ಹಾಗಾಗಿ ಅಂತಃಪುರವನ್ನು ಪ್ರವೇಶ ಮಾಡೋಕ್ಕೆ ಸೂಚನೆ ಕೊಟ್ಟಾಗ ಉತ್ತಂಕ ಅಂತಃಪುರ ಪ್ರವೇಶ ಮಾಡ್ತಾನೆ. ಅಂತಃಪುರದಲ್ಲಿ ಎಲ್ಲವೂ ಇತ್ತು. ರಾಣಿ ವಾಸದಲ್ಲಿ ಏನೆಲ್ಲ ಇರುತ್ತೋ ಎಲ್ಲವೂ ಇತ್ತು. ರಾಣಿ ಮಾತ್ರ ಇರಲಿಲ್ಲ. ಬಾಗಿಲಿತ್ತು, ಕಿಟಕಿ ಇತ್ತು, ಪಲ್ಲಂಗ ಇತ್ತು, ಒಳಗೆ ಉದ್ಯಾನವನಗಳಿದ್ದವು, ಅಲ್ಲಿ ನವಿಲುಗಳಿದ್ದವು,
ಗಿಳಿಗಳಿದ್ದವು, ಬೇರೆ ಬೇರೆ ರೀತಿಯ ಪಕ್ಷಿಗಳಿದ್ದವು. ಅಲ್ಲಿ ಅನೇಕ ರೀತಿಯ ಜನಗಳಿದ್ದರು. ಈ ಹೂ ಕಟ್ಟೋರು, ಅಲಂಕಾರ ಮಾಡೋರು, ವೀಣೆ, ವೇಣು, ಮೃದಂಗ ಇದನ್ನೆಲ್ಲ ನುಡಿಸೋರು. ಎಲ್ಲಿ ನೋಡಿದ್ರು ಆಭರಣಗಳ ಧ್ವನಿ ಕೇಳಿ ಬರ್ತಾ ಇತ್ತು. ಎಲ್ಲರೂ ಕಾಣ್ತಾ ಇದ್ರು, ಸೇವಕರು, ಸೇವಕಿಯರು ಎಲ್ಲ ಕಾಣ್ತಾ ಇದ್ರು. ರಾಣಿ ಮಾತ್ರ ಕಾಣಲಿಲ್ಲ. ರಾಣಿ ಶ್ವಾಸದಲ್ಲಿ ರಾಣಿ ಇಲ್ಲ. ಉತ್ತಂಕನಿಗೆ ಆಘಾತ ಆಯಿತು. ದೊರೆ ಮೋಸ ಮಾಡಿದ ಹಾಗಾದ್ರೆ. ಏನೋ ಒಂದು ಕೇಳಿದರೆ ಅವ್ರನ್ನ ಕೇಳು ಅಂತ ಅನ್ನೋದು. ಅವ್ರನ್ನ ಕಾಣೋಕೆ ಹೋದ್ರೆ ಅವ್ರು ಸಿಗೋದೇ ಇಲ್ಲ. ಹೀಗೆಲ್ಲ ಯಾವಾಗ ಮಾಡೋದು ಹೇಳಿ? ಆಟ ಆಡಿಸೋದು. ಒಂದು ಕೆಲಸ ಮಾಡಿಕೊಡ್ಬಾರ್ದು ಅಂತಿದ್ರೆ ಅವಾಗ ಏನು ಮಾಡೋದು ಅಂದರೆ, ಆಗಬೇಕಾ ಇಲ್ಲ ಅಂತ ನೇರವಾಗಿ ಹೇಳೋದಿಲ್ಲ. ಇವ್ರನ್ನ ಭೇಟಿ ಮಾಡು, ಅವ್ರು ಸಿಗೋದೇ ಇಲ್ಲ. ಅವ್ರು ನಾಳೆ ಬಾ ಅಂತಂತಾರೆ, ನಾಡಿದ್ದು ಬಾ ಅಂತಾರೆ. ಈ ತರಹ ಮಾಡ್ಬೋದಾ ದೊಡ್ಡವರಿಗೆ, ಜ್ಞಾನಿಗಳಿಗೆ, ತಪಸ್ಸುಗಳಿಗೆ ಈ ಥರ ಮಾಡ್ಬೋದಾ? ಅದನ್ನೇ ಪ್ರಶ್ನೆ ಮಾಡ್ತಾನೆ ಉತ್ತಂಕ. ಕೋಪದಿಂದ ಮರಳಿ ಬರ್ತಾನೆ ರಾಜನ ಬಳಿಗೆ ಉತ್ತಂಕ. ಪೌಷ್ಯನಿಗೆ ಹೇಳ್ತಾನೆ, ನಯುಕ್ತಂ, ಇದು ಯುಕ್ತವಲ್ಲ, ಸರಿಯಲ್ಲ ನೀನು ಮಾಡಿದ್ದು. ಏನು ಮಾಡಿದ್ದು? ಸುಳ್ಳಾಡಿದೆ ನೀನು. ಅನೃತೇನ ಉಪಚರಿತು ಭವತ ನಯುಕ್ತಂ, ನನಗೆ ಸುಳ್ಳು ಹೇಳುವುದು, ಆಟ ಆಡಿಸೋದು, ತಪ್ಪುದಾರಿ ಹಿಡಿಸೋದು ಯುಕ್ತ ಅಲ್ಲ. ನಿನ್ನ ಅಂತಃಪುರದಲ್ಲಿ ನಿನ್ನ ರಾಣಿ ಇಲ್ಲ, ಇದ್ದರೆ ಕಾಣ್ತಿದ್ಲು. ಹೀಗಾಯ್ತು ನೋಡಿ. ಕುಂಡಲ ಎಲ್ಲಿಂದ ಸಿಗಬೇಕು ಉತ್ತಂಕನಿಗೆ? ರಾಣಿನೇ ಇಲ್ವಲ್ಲ. ರಾಣಿ ಸಿಕ್ಕಿದ್ಮೇಲೆ ತಾನೇ ಕುಂಡಲ ಸಿಗೋದು. ಪೌಷ್ಯನಿಗೂ ದಿಗಲಾಯಿತು. ಇಲ್ಲಿ ಬಾ ರಾಣಿ, ಮತ್ತೆಲ್ಲಿ ಹೋಗ್ತಾಳೆ? ಅಲ್ಲಿ ತಾನೇ ಇರಬೇಕು. ಪೌಷ್ಯ ಮೋಸ ಮಾಡೋ ಉದ್ದೇಶದಿಂದ ಕಳಿಸ್ಕೊಟ್ಟಿದ್ದಲ್ಲ, ನ್ಯಾಯವಾಗಿಯೂ ರಾಣಿಯ ಬೆಳಗ್ಗೆ ಕಳಿಸ್ಕೊಟ್ಟಿದ್ದು. ಹೊರಗೆ ಹೋಗೋದಾರೆ ಪೌಷ್ಯನಿಗೆ ಗೊತ್ತಾಗದೆ ಹೊರಗೆ ಹೋಗೋ ಪ್ರಶ್ನೆಯೇ ಇಲ್ಲ. ಯಾಕೆಂದರೆ ಈ ಕಡೆಯಿಂದಲೇ ಬರಬೇಕು ಹೊರಗಡೆಗೆ ಬರೋದಾದರೆ. ಹಾಗೆಲ್ಲ ಹೋಗೋ ಪದ್ಧತಿ ಇಲ್ಲ. ಏನಾಗಿರ್ಬೋದು ಅಂತ ಒಂದು ಕ್ಷಣ ಚಿಂತಿಸಿದಾಗ ಅವನಿಗೊಂದು ಉತ್ತರ ಹೊಳೆಯಿತು ಪೌಷ್ಯನಿಗೆ. ಏನು ಹೇಳ್ತಾನೆ ಗೊತ್ತಾ ಉತ್ತಂಕನಿಗೆ? ನೀವು ಅಶುಚಿಯಾಗಿದ್ದೀರಿ ಅಂತ. ನೀವು ಎಂಜಲಾಗಿದ್ದೀರಿ, ಇದೇ ಶಬ್ದ ಬಳಸ್ತಾನೆ. ನಿಯತಂ ಭವಾನ್ ಉಚ್ಛಿಷ್ಟ. ಉಚ್ಛಿಷ್ಟ ಅಂದರೆ ಎಂಜಲು. ನಿಯತಂ ಭವಾನ್ ಉಚ್ಛಿಷ್ಟ, ಖಂಡಿತವಾಗಿಯೂ ನೀವು ಎಂಜಲಾಗಿದ್ದೀರಿ. ಸ್ಮರತಾವತ್ತು, ನೆನಪು ಮಾಡ್ಕೊಳ್ಳಿ ಒಂದ್ಸತಿ. ನೀವು ಮರ್ತು ಹೋಗಿರ್ಬೋದು, ಏನೇನಾಯಿತು ನೆನಪು ಮಾಡ್ಕೊಳ್ಳಿ. ನನ್ನ ರಾಣಿ ಪತಿವ್ರತೆ, ಆಕೆಯನ್ನು ಉಚ್ಛಿಷ್ಟನಾದವನು ಅಂದರೆ ಎಂಜಲಾದವನು ಅಥವಾ ಅಶುಚಿಯಾದವನು ನೋಡಲಾರ. ಅವಳೆಲ್ಲ ಇದ್ದಾಳೆ, ನಿಮಗೆ ಕಾಣಿಸಿಲ್ಲ ಅಷ್ಟೆ. ನಿಮ್ಗೆ ಯಾಕೆ ಕಾಣಿಸಿಲ್ಲ ಅಂದರೆ ಕಾಣೋ ಸ್ಥಿತಿಯಲ್ಲಿ ನೀವಿಲ್ಲ, ನೀವು ಮೇಲಿಗೆ ಆಗಿದ್ದೀರಿ. ಪತಿವ್ರತಾತ್ವಾತ್ ಸಹಿಷ ನ ಅಶುಚಿಯರ್ ದರ್ಶನಮುಪೈತಿ. ಆಕೆ ಪತಿವ್ರತೆ. ಆಕೆ ಪಾತಿವ್ರತ್ಯದ ಮಹತ್ವ ಎಂಥದ್ದು ಅಂದರೆ ಮಡಿ ಎಲ್ಲದವನು ಆಕೆಯನ್ನು ನೋಡಲಾರ. ನೋಡಿ, ದೇವರಂತೆ ಇದ್ಲು ಆಕೆ ಅಂತ ಆಯ್ತಲ್ವಾ. ಈಗ ದೇವರು ಮಡಿ ಎಲ್ಲದಿದ್ರೆ ಕಾಣಿಸೋದಿಲ್ಲ ಅಲ್ವಾ. ಹಾಗಾಗಿ ನಾವು ಮಡಿ ಮಾಡ್ಕೊಳ್ತೇವೆ, ಸ್ನಾನ ಮಾಡ್ತೇವೆ, ಆಚಮನ ಮಾಡ್ತೇವೆ, ಅಥವಾ ಇನ್ನೇನೋ ಶುದ್ಧವಾಗಲಿಕ್ಕೆ ಏನು ಬೇಕೋ ಅಂತ ಮಡಿ ಬಟ್ಟೆಯನ್ನು ಉಟ್ಕೊಂಡು ತಾನೇ ನಾವು ದೇವ್ರ ಕೆಲಸ ಮಾಡೋದು, ಪೂಜೆ ಮಾಡೋದು, ಇನ್ನೊಂದು ಮಾಡೋದು. ಹೇಗೆ ಮಾಡ್ತೇವೆ ನಾವು? ಹಾಗೆ ತಾನೇ ಮಾಡೋದು ಅಂತ. ಪರಮಾರ್ಥದ ತಗೊಂಡ್ರು ಕೂಡ ಮುಕ್ತಿ ಸಿಗಬೇಕು ಅಂದರೆ ಶುದ್ಧನಾಗಬೇಕು ಅವನು. ಅವನಲ್ಲಿರೋ ದೋಷ ಎಲ್ಲ ಹೋಗಬೇಕು, ಪಾಪ ಎಲ್ಲ ಹೋಗಬೇಕು. ಈಗ ನದಿ ಸಮುದ್ರಕ್ಕೆ ಹೋಗಿ ಸೇರುತ್ತೆ, ಸಮುದ್ರ ಸೇರಿಸ್ಕೊಂಡ್ಬಿಡೋದಿಲ್ಲ, ನದಿಯನ್ನು ನೇರವಾಗಿ ಸೇರಿಸ್ಕೊಳ್ಳೋದಿಲ್ಲ, ನಿಲ್ಲಿಸುತ್ತೆ ಬಾಗಿಲಲ್ಲಿ. ನೀವು ನದಿ ಸಮುದ್ರ ಸೇರೋ ಜಾಗಗಳನ್ನು ನೋಡಬೇಕು. ಕೊಂಚ ಕಾಲ ಸಮುದ್ರವು ನದಿಯನ್ನು ಬಾಗಿಲಲ್ಲೇ ನಿಲ್ಲಿಸುತ್ತೆ. ಯಾಕೆ ನಿಲ್ಲಿಸುತ್ತೆ ಅಂದರೆ ನದಿಲಿರ್ಬೋದಂಥ ಕಸಕಡ್ಡಿಗಳು, ಕೊಳೆಯನ್ನು ಹೊರದೂಡಿ
ಶುದ್ಧ ನದಿಯನ್ನು ಮಾತ್ರ, ಆ ಶುದ್ಧ ಜಲವನ್ನು ಮಾತ್ರ ಸಮುದ್ರ ಒಳಗೆ ತಗೊಳ್ಳುತ್ತೆ. ಹಾಗೆ ಸಮುದ್ರ ಅಂದರೆ ಕರುಣಾ ಸಮುದ್ರ ಪರಮಾತ್ಮ, ನಾವೆಲ್ಲ ನದಿಗಳು, ಜೀವ ನದಿಗಳು, ದೇವ ಸಮುದ್ರ. ಈ ಜೀವ ನದಿಗಳು ದೇವ ಸಮುದ್ರನ ಸೇರಬೇಕು ಅಂದರೆ ಶುದ್ಧ ಆಗಬೇಕಾಗತ್ತೆ. ಯಾಕೆಂದರೆ ಅವನು ತುಂಬ ಶುದ್ಧ, ಅವನು ತುಂಬ ಮಡಿ, ಅವನು ಮಡಿಲೇರಬೇಕು ಅಂದರೆ, ಮಡಿಯಾದ ಭಗವಂತನ ಮಡಿಲೇರಬೇಕು ಅಂದರೆ ನಾವು ಮಡಿಯಾಗಬೇಕು. ಅದಕ್ಕಾಗಿ ನಾವು ಪಾಪಗಳನ್ನು ಕಳ್ಕೊಳ್ಬೇಕಾಗತ್ತೆ, ದೋಷಗಳನ್ನು ಕಳ್ಕೊಳ್ಬೇಕಾಗತ್ತೆ. ಇದು ಏನು ಆಶ್ಚರ್ಯ ಅಲ್ಲ, ಯಾಕಂದರೆ ದೇವರಲ್ವಾ, ಹಾಗಾಗಿ ಸ್ವಾಭಾವಿಕ. ಆದರೆ ಮನುಷ್ಯರು ಹೀಗಿರ್ಬೋದು ನೋಡಿ. ಅಶುಚಿಯಾದವನು ದೇವರನ್ನು ನೋಡೋಕ್ಕೆ ಸಾಧ್ಯ ಇಲ್ಲ, ಆದರೆ ಅಶುಚಿಯಾದವನು ಒಬ್ಬಾಕೆ ಪತಿವತಿಯನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಆಕೆ ಹೇಗಿದ್ದಳು? ಅದಕ್ಕೆ ನೀಲಕಂಠ ಎನ್ನುವರು ವ್ಯಾಖ್ಯಾನ ಬರೆದಿದ್ದಾರೆ. ಮಹಾಭಾರತದ ಈ ಭಾಗಕ್ಕೆ ವಿವರಣೆ ಬರೆದಿದ್ದಾರೆ ಅವರು, ಎಲ್ಲ ಭಾಗಕ್ಕೂ ವಿವರಣೆ ಬರೆದಿದ್ದಾರೆ. ಇದೇನು ಹೇಳ್ತಾರೆ ಅಂದರೆ, ಪಾತಿವ್ರತ್ಯಾತ್ ದೇವತಾವತು ಅಲ್ಪಾಪರಾಧೇಪಿ ಸ್ತ್ರೀಯೋ ದುರ್ಲಕ್ಷ್ಯ ಭವಂತಿ. ಪತಿವ್ರತೆಯರು ದೇವರಾಗಿಬಿಡ್ತಾರೆ, ದೇವರಂತೆ ಆಗಿಬಿಡ್ತಾರೆ. ಹಾಗಾಗಿ ಚಿಕ್ಕ ತಪ್ಪಿದ್ದರೂ, ಲೋಪ ಇದ್ದರೂ ಅವರು ಅದೃಶ್ಯರಾಗ್ತಾರೆ, ಕಣ್ಣಿಗೆ ಕಾಣಿಸ್ತಾ ಹೋಗ್ಬೋದು ಅವರು. ಮಾಸ್ತಿ ಅನ್ನೋ ಶಬ್ದ ಕೇಳಿದ್ದೀರ ನೀವು? ಮಾಸ್ತಿ ಮಾಸ್ತಿ ಅಂತ, ಮಾಸ್ತಿ ಪೂಜೆ ಮಾಡೋದೆಲ್ಲ ಗೊತ್ತಾ ನಿಮಗೆ? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬೇರೆ, ಅವ್ರಿಗೂ ಇದೇ ಕಾರಣಕ್ಕೆ ಮಾಸ್ತಿ ಅಂತ ಬಂದಿರೋದು. ಮಾಸ್ತಿ ಅಂದರೆ ಮಹಾಸತಿ. ಈ ಮಹಾಸತಿ ಅನ್ನೋ ಶಬ್ದವೇ ಮಾಸ್ತಿ ಅಂತ ಆಗಿರೋದು. ಪತಿವ್ರತೆಯರು ಚಿತೆಯೇರಿ ತಮ್ಮ ಪತಿಯ ಪತಿಭಕ್ತಿ ಅಂತ ದೊಡ್ಡದು ಅಂದರೆ, ಪತಿ ಅಗಲಿದಾಗ ಚಿತೆಯೇರಿ ದೇಹತ್ಯಾಗ ಮಾಡಿರ್ತಾರೆ ನೋಡಿ, ಅಂಥ ಮಹಾಸತಿಯರು ಅಂತ. ಅವರು ದೇವತಾ ಸ್ವರೂಪ ಅಂತ ಆಡಿರ್ತಾರೆ ನೋಡಿ, ಹಾಗಾಗಿ ಅವ್ರನ್ನ ಪೂಜೆ ಮಾಡ್ತೇವೆ. ಹಾಗೆ ಅದು ನಂತರ ಆಯಿತು, ಚಿತೆ ಏರಿ ಅವರು ತೀರ್ಕೊಂಡಂಥದ್ದು ವಿಷಯ ಆಯಿತು. ಇವ್ರು ಬದುಕಿರುವಾಗಲೇ ದೇವತಾ ಸ್ವರೂಪ. ಉತ್ತಂಕನಿಗೆ ದಿಗ್ಲಾಯಿತು ನೋಡಿ. ಈ ಗೌರವ ಜಾಗದಲ್ಲಿ ಇರೋವಂಥವ್ರು, ದೊಡ್ಡವರು, ಜ್ಞಾನಗಳು ಅನ್ಸ್ಕೊಂಡವರಿಗೆ ನೇರವಾಗಿ ಹಾಗಂದರೆ, ನೀನು ಅಶುಚಿ ಅಂದರೆ, ನೀನು ಮೈಲಿಗೆ ಅಂದರೆ ದಿಗ್ಗ ಅನ್ಸೋದಿಲ್ಲ ಒಂದು ಸರ್ತಿ, ಹೌದಾ ಅಂತ. ಆದರೆ ದುಡುಕಲಿಲ್ಲ ಉತ್ತಂಕ, ಸಮಾಧಾನವಾಗಿ ಯೋಚನೆ ಮಾಡ್ತಾನೆ. ನಿಜಕ್ಕೂ ಹೌದಾ, ನಾನು ಏನಾದರೂ ಮೇಲಿಗೆ ಆಗಿದ್ದೇನಾ? ನೋಡಿ, ನಾವೆಲ್ಲ ಕರೀಲಿಕ್ಕೆ ವಿಷಯ ಇದೆ ಇಲ್ಲಿ. ಏನು ಹೇಳಿ? ಯಾರಾದರೂ ನಮ್ಮ ತಪ್ಪನ್ನು ತೋರಿಸಿದ್ರೆ ನಾವು ಸಿಟ್ಟು ಮಾಡ್ಕೋಬಾರದು, ಅಲ್ಲ ಅಂತ ಅಂದ್ಬಿಡ್ಬಾರ್ದು. ಒಮ್ಮೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಅವ್ರು ಹೇಳಿದ್ರೆ ಹುರುಳಿದೆಯಾ ಏನಾದರೂ? ನಿಜಕ್ಕೂ ತಪ್ಪಿದೆಯಾ ನಮ್ಮದು? ಆತ್ಮಾವಲೋಕನ, ಆತ್ಮವಿಮರ್ಶೆ ಅಂತ ಹೇಳ್ತಾರೆ. ತಪ್ಪೇ ಇದ್ದಿದ್ದೇ ಹೌದಾದರೆ ತಿದ್ದುಕೊಂಡ್ರೆ ನಮಗೆ ಒಳ್ಳೇದಲ್ವಾ? ಆಗ ತಪ್ಪು ತೋರಿಸಿದವನು ನಮ್ಗೆ ಉಪಕಾರ ಮಾಡಿದಂತೆ ಆಯ್ತಲ್ವಾ? ಅಲ್ವಾ? ನೀವು ಹೇಳಿ, ಯೋಚನೆ ಮಾಡಿ. ಈಗ ಮುಖದ ಮೇಲೆ ಮಸಿ ಮೆತ್ತಿತ್ತು ಅಂತ ಅಂದ್ಕೊಳ್ಳಿ, ನೀವು ಸಭೆಗೆ ಹೋಗ್ತಾ ಇದ್ದೀವಿ ನಾವು, ಯಾರಾದರೂ ನಿನ್ನ ಮುಖದಲ್ಲಿ ಮಸಿ ಇದೆ ಅಂದರೆ ಅವನು ಉಪಕಾರ ಮಾಡಿದಂತೆ ಆಯ್ತಲ್ವ ನಮಗೆ? ಹೌದಾ ಅಲ್ವಾ ಹೇಳಿ? ನಾವೇನು ಮಾಡಬೇಕು? ನೀನೇನು ಹೇಳೋದು ನಮಗೆ ಅಂತ ಅಂದ್ಕೊಂಡು ಸೀದಾ ಸಭೆಗೆ ಹೋಗೋದಾ? ಏನು ಮಾಡಬೇಕು ಹೇಳಿ? ಹೌದಾ ಅಲ್ವಾ ನೋಡ್ಕೋಬೇಕು ಅಂತ, ಕನ್ನಡಿ ನೋಡ್ಕೋಬೇಕು ಅಂತ. ಕನ್ನಡಿಯಲ್ಲಿ ಮಸಿ ಆಗಿದೆಯಾ ಮುಖ ಅನ್ನೋದು ನೋಡ್ಕೋಬೇಕಲ್ವಾ? ಮಸಿನ ಆಗಿದ್ದರೆ ಒರೆಸ್ಕೋಬೇಕು ಮಸಿನ. ಅವನು ಉಪಕಾರ ಮಾಡಿದಂತೆ ಆಯಿತು. ಜೀವನದಲ್ಲಿ ಹಿರಿಯರೋ, ಸ್ನೇಹಿತರೋ, ಅಥವಾ ಯಾರಾದರೂ ತಿಳಿದವರು ಕೆಲವು ಸಾರಿ ನಮಗೆ ನಮ್ಮ ತಪ್ಪನ್ನು ತೋರಿಸ್ತಾ ಇರ್ತಾರೆ. ಇದು ನಿನ್ನ ತಪ್ಪು, ಇದು ಸರಿಯಾಗಿಲ್ಲ ಮಾಡಿದ್ರೆ ನೀನು. ಅವ್ರನ್ನ ದ್ವೇಷ ಮಾಡಬಾರ್ದು, ಅವ್ರ ಮೇಲೆ ಬೇಜಾರು ಮಾಡ್ಕೋಬಾರ್ದು. ಅದ್ರ ಬದಲಿಗೆ ನಿಜಕ್ಕೂ ತಪ್ಪಿದೆಯಾ, ಎಲ್ಲಿ ತಪ್ಪಿದೆ ಅನ್ನೋದನ್ನು ನೋಡಿ ತಿದ್ಕೋಬೇಕು ನಾವು ಅಂತ ಈ ಪಾಠವನ್ನು ಉತ್ತಂಕ ಹೇಳ್ತಾ ಇದ್ದಾನೆ. ನಿಮಗೆ ನಾವು ಈ ಮೊದಲು ಪಾಠದಲ್ಲಿ ಹೇಳಿದ ಹಾಗೆ, ಉತ್ತಂಕನ ಜಾಗ ಎಲ್ಲಿದೆ, ರಾಜನ ಜಾಗ ಎಲ್ಲಿದೆ? ಉತ್ತಂಕನ ಜಾಗ ಹೀಗಿದೆ, ರಾಜನ ಜಾಗ ಹೀಗಿದೆ ಅಲ್ವಾ? ರಾಜ ನಮಸ್ಕಾರ ಮಾಡಿದ್ದಾನೆ ಉತ್ತಂಕನಿಗೆ, ಉತ್ತಂಕ ಆಶೀರ್ವಾದ ಮಾಡಿದ್ದಾನೆ. ಕೆಳಗಿರುವ ರಾಜ ಮೇಲಿನ ಉತ್ತಂಕನಿಗೆ ತಪ್ಪನ್ನು ಹೇಳಿದ್ದಾನೆ, ನೀನೆಲ್ಲ ಎಂಜಲಾಗಿದೆಯೇ, ಮೇಲಿಗೆ ಆಗಿದೆಯೇ ಅಂತಂದಿದ್ದಾನೆ. ಆದರೆ ಉತ್ತಂಕ ಬೇಜಾರು ಮಾಡಿಕೊಳ್ಳಲಿಲ್ಲ, ಅಥವಾ ಉತ್ತಂಕ ಕೋಪ ಮಾಡಿಕೊಳ್ಳಲಿಲ್ಲ. ಅದರ ಬದಲಿಗೆ ಆತ್ಮಾವಲೋಕನ ಮಾಡಿದ. ಏನಾಯಿತು? ಬೆಳಗಿನಿಂದ ನೆನಪಡ್ಕೊಳ್ತಾನೆ. ಎದ್ದೆ, ಸ್ನಾನ ಮಾಡಿದೆ, ಒಂದೊಂದೇ ನೆನಪಡ್ಕೊಳ್ತಾ ಹೋಗ್ತಾನೆ. ಗುರುಗಳ ಹತ್ರ ಹೋದೆ, ಕೇಳಿದೆ ಗುರುಗಳನ್ನು, ಗುರುದಕ್ಷಿಣೆ ಏನು ಕೊಡಲಿ ಅಂತ ಕೇಳಿದೆ. ತುಂಬ ಸರಿ ಕೇಳಿಬಿಟ್ಟೆಪ್ಪ, ಹೋಗು ಗುರುಪತ್ನಿ ಹತ್ರ ಹೋಗು, ಆಕೆ ಏನು ಹೇಳ್ತಾಳೋ ಅದನ್ನು ಮಾಡು ಅಂತಂದರು. ಗುರುಪತ್ನಿ ಎಲ್ಲ ನೆನಪು ಮಾಡ್ಕೊಳ್ತಾ ಇದ್ದಾನೆ, ಒಂದೊಂದೇ ರಿವೈಂಡ್ ಮಾಡ್ಕೊಳ್ತಾ ಇದ್ದಾನೆ ಬೆಳಗಿಂದ ಆಗಿದ್ದನ್ನೆಲ್ಲ. ಗುರುಪತ್ನಿ ಕುಂಡಲ ತೊಗೊಂಬ ಅಂತ ಹೇಳಿದ್ದು,
ಇವನು ಹೊರಟಿದ್ದು. ದಾರಿಯಲ್ಲಿ ಎತ್ತು ಕಂಡಿದ್ದು, ಎತ್ತಿನ ಮೇಲೆ ಒಬ್ಬ ಪುರುಷ ಕಂಡಿದ್ದು, ಎರಡೂ ದೊಡ್ಡ ಪ್ರಮಾಣದಲ್ಲಿ ಇದ್ದಿದ್ದು. ಗೋಮಯವನ್ನು ತಿನ್ನೋದಕ್ಕೆ ಹೇಳಿದ್ದು, ಒಪ್ಪದೇ ಇದ್ದಿದ್ದು ಅವನು. ಆಮೇಲೆ ಗುರುಗಳು ಉದಾಹರಣೆ ಕೊಟ್ಟಾಗ ಒಪ್ಪಿದ್ದು, ತಿಂದಿದ್ದು ನೆನಪು ಮಾಡ್ಕೊಳ್ತಾ ಇದ್ದಾನೆ. ಪಕ್ಕನೆ ಮನಸ್ಸಿಗೆ ಬಂತು. ಗೋಮಯವನ್ನು ಸೇವಿಸಿದ ಬಳಿಕ ನಾನು ಆಚಮನ ಮಾಡಿದ್ದೇನೋ ಹೌದು, ಆದರೆ ಆಚಮನವನ್ನು ಮಾಡುವ ಕ್ರಮದಲ್ಲಿ ಮಾಡಲಿಲ್ಲ. ಕುಳಿತು ಮಾಡಬೇಕಾಗಿತ್ತು, ನಿಂತು ಮಾಡಿದೆ. ಕುಳಿತು ಮಾಡಿದ್ದು ಆಚಮನ ಆಗ್ತಿತ್ತು, ಕುಳಿತು ಮಾಡಿದರೆ. ನಿಂತು ಮಾಡಿದ್ರಿಂದ ಅದು ಆಚಮನವಾಗಲಿಲ್ಲ, ದೋಷವಾಯಿತು. ಅದು ಉಚ್ಚಿಷ್ಟ ಅಂತ ಯಾಕೆ ಹೇಳ್ತಾನೆ, ಎಂಜಲು ಅಂತ ಯಾಕೆ ಹೇಳ್ತಾನೆ ರಾಜ ಅಂದರೆ, ಎಂಜಲು ಹೌದು, ತಿನ್ನುವಾಗ ಎಂಜಲಾಗಿದೆ ಅಲ್ವಾ. ಆಚಮನ ಮಾಡಿದರೆ ಎಂಜಲು ಹೋಗ್ತಿತ್ತು. ಆಚಮನ ಮಾಡಿರಲಿಲ್ಲ, ಸರಿಯಾಗಿ ಮಾಡಲಿಲ್ಲ, ಹೇಗೆ ಮಾಡಬೇಕು ಹಾಗೆ ಮಾಡಲಿಲ್ಲ. ಮಾಡುವಂತೆ ಮಾಡದಿದ್ದರೆ ಮಾಡಿದರೂ ಮಾಡದಂತೆ, ಮಾಡಬೇಕಾದ ಹಾಗೆ ಮಾಡದೇ ಇದ್ದರೆ ಮಾಡಿದರೂ ಮಾಡದ ಫಲ. ಮಾಡಿದರೆ ಮಾಡಿದ ಫಲ ಅಲ್ಲ, ಮಾಡಿದರೂ ಮಾಡದ ಫಲ. ಮಾಡಬೇಕಾದ ಹಾಗೆ ಮಾಡದೇ ಇದ್ದರೆ ಮಾಡಿದರೂ ಕೂಡ ಮಾಡದ ಫಲ. ಹೇಗೆ ಮಾಡಬೇಕು ಹಾಗೆ ಮಾಡಬೇಕು. ಅದಕ್ಕೊಂದು ತಮಾಷೆ ನೆನಪಾಗತ್ತೆ ನಮಗೆ. ಚಿಕ್ಕ ವಯಸ್ಸಲ್ಲಿ ಕೇಳಿದ ತಮಾಷೆ ಅದೊಂದು, ತುಂಬ ನಿಮ್ಮ ಹಾಗಿದ್ದಾಗ ಕೇಳಿದ ತಮಾಷೆ. ಅದು ಒಬ್ಬನು ಭಾರತದವನು, ಒಬ್ಬನ ರಷ್ಯಾದವನು, ಒಬ್ಬನ ಅಮೇರಿಕಾದವನು ಸೇರಿದ್ರಂತೆ, 3 ಜನರು. ತಮ್ಮ ದೇಶದ ಬಗ್ಗೆ ಜಂಬ ಕೊಚ್ಕೋತಾ ಇದ್ರು 3 ಜನರು ಕೂಡ. ಅಮೇರಿಕಾದವನು ಹೇಳಿದಂತೆ, ಮೊದಲು ರಷ್ಯಾದವನು ಹೇಳಿದಂತೆ, ನಾವೊಂದು ಸಬ್ಮೇರಿನ್ ತಯಾರು ಮಾಡಿದ್ವಿ. ಅದು ಹೇಗಿದೆ ಅಂದರೆ, ಎಷ್ಟು ಆಳಕ್ಕೆ ಹೋಗುತ್ತೆ ಸಮುದ್ರದಲ್ಲಿ ಅಂದರೆ, ಸಮುದ್ರದ ಆಳದಲ್ಲಿ ನೆಲ ಇದೆಯಲ್ಲ, ಸಮುದ್ರ ಪಾತಳಿ ಅಂತ ಹೇಳ್ತಾರೆ ನೋಡಿ, ಸಮುದ್ರದ ಆಳದಲ್ಲಿ ಸೀ ಬೆಡ್ ಇದೆಯಲ್ಲ, ಆ ನೆಲದ ಮೇಲೆ ಹೋಗುತ್ತೆ ಅದು ಅಂತ. ನೆಲದ ಮೇಲೆ ಹೋಗುತ್ತಾ ಅಂತ ಇಬ್ಬರು ಕೇಳಿದ್ರು, ಭಾರತದವನು ಅಮೇರಿಕದವನು. ಇಲ್ಲ, ಸ್ವಲ್ಪ ಮೇಲೆ. ಅಮೇರಿಕದವನು ಹೇಳ್ತಾನೆ, ನಾವೊಂದು ವಿಮಾನವನ್ನು ಅಭಿವೃದ್ಧಿ ಮಾಡಿದ್ದೀವಿ. ಆ ವಿಮಾನ ಹೇಗಿದೆ ಅಂದರೆ, ಯುದ್ಧ ವಿಮಾನ ಆಕಾಶಕ್ಕೆ ತಾಕ್ಕೊಂಡು ಹೋಗುತ್ತೆ. ಆಕಾಶಕ್ಕೆ ತಕ್ಕೊಂಡು ಹೋಗುತ್ತಾ? ಇಲ್ಲ, ಸ್ವಲ್ಪ ಕೆಳಗೆ, ಆಕಾಶಕ್ಕಿಂತ ಸ್ವಲ್ಪ ಕೆಳಗೆ. ಭಾರತವನಿಗೆ ಏನೂ ಇರಲಿಲ್ಲ ಪಾಪ, ಅವತ್ತಿನ ಕಾಲದಲ್ಲಿ ಸಬ್ಮೇರಿನೂ ಮಾಡಿರಲಿಲ್ಲ ಜಾಸ್ತಿ, ಇವರು ಯುದ್ಧ ವಿಮಾನವೂ ಜಾಸ್ತಿ ಅಂಥದ್ದೇನು ಇರಲಿಲ್ಲ ಇವರಲ್ಲಿ. ಅದು ಸುಮ್ಮನೆ ಇರೋಕ್ಕಾಗತ್ತಾ? ದೇಶದ ಪ್ರಶ್ನೆ ಅಲ್ವಾ, ಬಿಟ್ಕೊಡೋಕ್ಕಾಗತ್ತಾ? ಅದಕ್ಕೆ ಅವನು ಹೇಳಿದಂತೆ, ನಮ್ಮ ಜನಗಳು ಹೊಸ ವಿಧಾನದಲ್ಲಿ ಊಟ ಮಾಡ್ತಾ ಇದ್ದಾರೆ ಈಗ ಎಲ್ಲ. ಹೇಗೆ ಅಂತ, ಮೂಗಲ್ಲಿ ಊಟ ಮಾಡ್ತಾರೆ. ಮೂಗಲ್ಲಿ ಊಟ ಮಾಡ್ತಾರ? ಸ್ವಲ್ಪ ಕೆಳಗೆ. ಚೆನ್ನಾಗಿದೆ ಅಲ್ವಾ? ಮ್ಯಾಚ್ ಆಯಿತು ನೋಡಿ. ಅಮೇರಿಕದವನು ಹಿಡಿದ್ದು ಹಾಗೆ, ಆಕಾಶ ತಗೊಂಡು ಹೋಗುತ್ತಾ? ಸ್ವಲ್ಪ ಕೆಳಗೆ. ಮೂಗಲ್ಲಿ ಊಟ ಮಾಡ್ತಾರೆ? ಸ್ವಲ್ಪ ಕೆಳಗೆ, ಮೂಗಿನಕ್ಕಿಂತ ಸ್ವಲ್ಪ ಕೆಳಗೆ ನೋಡಿ, ಬಾಯಿದೆ. ಇದನ್ನ ಯಾಕೆ ನೆನಪು ಮಾಡಿಕೊಂಡು ಅಂದರೆ, ಮಾಡು ಹಾಗೆ ಮಾಡಬೇಕು. ಯಾವುದನ್ನಾದರೂ ಮಾಡೋ ಹಾಗೆ ಮಾಡದೇ ಇದ್ದರೆ ಮಾಡಿಯೂ ಮಾಡದ ಫಲ. ಬಾಯಲ್ಲಿ ಊಟ ಮಾಡಬೇಕು, ಮೂಗಲ್ಲಿ ಊಟ ಮಾಡಿದರೆ ಊಟ ಮಾಡಿದ ಫಲ ಇದೆಯಾ? ಹಾಂ, ತಲೆ ಶ್ರೇಷ್ಠ ಅಂತೆಲ್ಲ ಊಟ ಮಾಡೋಕ್ಕಾಗತ್ತಾ? ನೀವು ಹೇಳಿ. ಕಣ್ಣು ಅಂದರೆ ಭಾಳ ಇಷ್ಟ ನನಗೆ, ಕಣ್ಣಲ್ಲಿ ಊಟ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಬಾಯಲ್ಲೇ ಊಟ ಮಾಡಬೇಕು ಅಂತ. ಯಾವುದೇ ಕಾರ್ಯವನ್ನು ಮಾಡುವ ಹಾಗೆ ಮಾಡಬೇಕು ಹೊರತು ಹೇಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೇಗೂ ಮಾಡಿದರೆ ಅದು ಮಾಡದಂತೆ ಅಲ್ಲ ಅಂತ. ಹಾಗಾಗಿ ಕುಳಿತು ಮಾಡಬೇಕಾದ ಆಚಮನವನ್ನು ಕುಳಿತು ಮಾಡದೇ ಇದ್ದಿದ್ದರಿಂದ, ನಿಂತು ಮಾಡಿದ್ರಿಂದ ಮಾಡಿದ ಫಲವಿಲ್ಲ. ಎಂಜಲು ಹಾಗೆ ಉಳಿತು. ರಾಜ ಹೇಳಿದ್ದು ಸರಿ ಇತ್ತು. ಎಂಜಲು ನೀನು ಸರಿ ಇತ್ತದು. ಉತ್ತಂಕ ಹೇಳ್ತಾನೆ, ಅಸ್ತಿ ಖಲು ಮಯಾತು ಭಕ್ಷಿತಂ, ನಾನು ಸೇವಿಸಿದ್ದುಂಟು ದಾರಿಯಲ್ಲಿ, ಆದರೆ ಆಚಮನ ಮಾಡಲಿಲ್ಲ, ಮಾಡಬೇಕಾದಾಗ ಮಾಡಲಿಲ್ಲ ಆಚಮನವನ್ನು. ಆಗ ಪೋಷ್ಯ ಹೇಳ್ತಾನೆ, ಅದೇ ವ್ಯತಿಕ್ರಮ, ಅದೇ ಲೋಪ. ನಿಂತು ಮಾಡುವಂತಿಲ್ಲ, ಆಚಮನವನ್ನು ಕುಳಿತೇ ಮಾಡಬೇಕು. ಉತ್ತಂಕ ಆಗ ಆಚಮನ ಮಾಡ್ತಾನೆ ಪುನಃ. ಯಾಕೆಂದರೆ ವಿಧಿ ಹಾಗೇ ಇದೆ. ಆಚಮನ ಸರಿಯಾಗದೇ ಇದ್ದರೆ, ಅದೇ
ಒಳ್ಳೆಯ ಜಾಗ ಅಲ್ಲ, ಆಚಮನ ಮಾಡಿಬಿಟ್ಟ, ನಿಂತು ಮಾಡಿದ, ಬಗ್ಗಿ ಮಾಡಿದ, ಹೀಗೆಲ್ಲ ಇದ್ದರೆ ಸರಿಯಾಗಿ ಪುನಃ ಆಚಮನ ಮಾಡಬೇಕು ಅಂತ. ಹಾಗಾಗಿ ಆತ ಉತ್ತಂಕ ಪುನರಾಚಮನ ಮಾಡ್ತಾನೆ. ಹೇಗೆ ಅಂದರೆ ಪ್ರಾಂಗ್ಮುಖ ಉಪವಿಶ್ಯ, ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೋತಾನೆ. ಆಚಮನ ಮಾಡಬೇಕಾದ್ರೆ ಪೂರ್ವಕ್ಕೆ ಮುಖ ಮಾಡಬೇಕು. ಬೇರೆ ದಿಕ್ಕುಗಳಲ್ಲಿ ಆಚಮನ ಮಾಡೋ ಪದ್ಧತಿ ಇಲ್ಲ, ಪೂರ್ವಾಭಿಮುಖವಾಗಿ ಮಾಡಬೇಕು, ಕೂತ್ಕೊಂಡು ಮಾಡಬೇಕು. ಹಾಗೆ ಪೂರ್ವಾಭಿಮುಖವಾಗಿ ಕೂತ್ಕೋತಾನೆ. ಆಮೇಲೆ ಸುಪ್ರಕ್ಷಾಲಿತ ಪಾಣಿಪಾದ ವದನ, ಸುಪ್ರಕ್ಷಾಲಿತ ಪಾಣಿಪಾದ ವದನ. ನೀವೇ ಅರ್ಥ ಹೇಳ್ತೀರಾ? ಸುಪ್ರಕ್ಷಾಲಿತ ಪಾಣಿಪಾದ ವದನ. ಪಾಣಿ ಅಂದರೆ ಗೊತ್ತಾ? ಏನು? ಕೈ. ಪಾದ ಅಂದರೆ ಗೊತ್ತಾ? ವದನ ಅಂದರೆ ಹಾಂ, ಇಷ್ಟಂತೂ ಸ್ಪಷ್ಟ. ಕೈ, ಕಾಲು, ಮುಖ ಅಂತ. ಸುಪ್ರಕ್ಷಾಲಿತ ಅಂದ್ರೇನು? ಕೈ, ಕಾಲು, ಮುಖವನ್ನು ಚೆನ್ನಾಗಿ ತೊಳೆದುಕೊಂಡು, ಸುಮ್ಮನೆ ಹಿಂದೆ ನೀರು ಹಾಕ್ಕೊಂಡು ಬರೋದಲ್ಲ. ಕೈ, ಕಾಲು, ಮುಖವನ್ನು ಚೆನ್ನಾಗಿ ತೊಳೆದುಕೊಂಡು ಸುಪ್ರಕ್ಷಾಲಿತ ಪಾಣಿಪಾದ ವದನ. ನೀವು ಹೇಳಬೇಕು, ಯಾಕೆಂದರೆ ನಿಮಗೂ ಈ ಶಬ್ದನೂ ರೂಢಿ ಆಗಬೇಕು, ಈ ತರಹ ಮಾಡೋದು ರೂಢಿ ಆಗಬೇಕು. ಯಾರು ಹೇಳ್ತೀರಾ ನೋಡೋಣ? ಆ ಶಬ್ದ ಹಾಗೆ ರಿಪೀಟ್ ಮಾಡ್ತೀರಾ? ನೆನಪಿದೆಯಾ ನಿಮಗೆ ಶಬ್ದ? ಹೇಳಿ ನೋಡೋಣ. ಇನ್ನೊಂದು ಸರಿ, ಇನ್ನೊಂದು ಸರಿ, ಇನ್ನೂ ಒಂದು ಸರಿ, ಇನ್ನೊಂದು ಸರಿ ಕೇಳಿದ್ರು ಹೇಳಬೇಕು. ಇವತ್ತಲ್ಲ, ಇನ್ನೊಂದು ಸತಿ ಯಾವತ್ತಾದ್ರು ಕೇಳಿದರೆ ಈ ಶಬ್ದ ಹೇಳಕ್ಕೆ ಬರಬೇಕು ನಿಮಗೆ. ಸುಪ್ರಕ್ಷಾಲಿತ ಪಾಣಿಪಾದ ವದನ. ಚೆನ್ನಾಗಿದೆ ಇದು. ಜೀವನ ಹಿಡಿಬೇಕಾಗತ್ತೆ. ಜೀವನದ ಕೊನೆವರೆಗೂ ಮುಖ ಇರುತ್ತೆ ಅಲ್ವ, ನಮಗೆ ಕೈ ಇರುತ್ತೆ ಅಲ್ವಾ, ಕಾಲಿರುತ್ತೆ ಅಲ್ವಾ, ಎಲ್ಲ ಇರಬೇಕು. ಕೈ, ಕಾಲು, ಮುಖ ಇರೋವರೆಗೂ ನಾವು ಚೆನ್ನಾಗಿ ತೊಳಿಬೇಕು ಅದನ್ನು ಅಂತ. ಕೈಕಾಲು ಮುಖವನ್ನು ಅದು ಅರ್ಧ ಸ್ನಾನದ ಫಲ ಅದಕ್ಕೆ. ಕೈಕಾಲು ಮುಖ ತೊಳ್ಕೊಳ್ಳೋದಿದೆಯಲ್ಲ, ಅರ್ಧ ಸ್ನಾನದ ಫಲ ಅದಕ್ಕೆ ಅಂತ. ಸ್ನಾನ ಮಾಡೋಕ್ಕಾಗದಿದ್ದಾಗ ಇದನ್ನು ಮಾಡೋ ಪದ್ಧತಿ, ಅಥವಾ ಸ್ನಾನದ ಬದಲಾಗಿ ಕೆಲವು ಸಾರಿ ಇದನ್ನು ಮಾಡೋ ಪದ್ಧತಿ ಇದೆ. ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಕೋಣೆಗೆ ಹೋಗಿ ಜಪ ಮಾಡೋದು, ಇನ್ನೊಂದು ಮಾಡೋಂಥ ಪದ್ಧತಿಗಳಿದೆ. ಹಾಗಾಗಿ ಇದು ಸ್ನಾನಕ್ಕೆ ಒಂದು ಆಲ್ಟರ್ನೇಟಿವ್ ಅದು ಅಂತ. ಅಂದರೆ ಸ್ನಾನ ಬಿಟ್ಟು ಇದನ್ನೇ ಮಾಡೋದಲ್ಲ. ಈ ಬೆಳಗ್ಗೆ ಸ್ನಾನ ಆಗಿರುತ್ತೆ, ಆಮೇಲೆ ಇನ್ನೊಂದು ಸತಿ ಯಾವುದೋ ಸಂದರ್ಭ ಬಂದಾಗ ಕೈಕಾಲು ಮುಖ ತೊಳ್ಕೊಂಡು ಮುಂದಿನ ಕೆಲಸ ಮಾಡಬೇಕು ಅಂತ. ಪ್ರಾಂಗ್ಮುಖ ಉಪವಿಶ್ಯ ಸುಪ್ರಕ್ಷಾಲಿತ ಪಾಣಿಪಾದ ವದನ. ಆಚಮನ ಮಾಡ್ತಾನೆ ಅವನು. ಹೇಗೆ ಅಂದರೆ ಎಂಥ ನೀರಿನಿಂದ, ಅಥವಾ ಹೇಗೆ ಆಚಮನ ಮಾಡಿದ ಅಂದರೆ ನಿಶ್ಶಬ್ದಾಭಿ. ನಿಶ್ಶಬ್ದಾಭಿ ಅಂದರೆ ಶಬ್ದವಿಲ್ಲದೆ ಆಚಮನ ಮಾಡ್ತಾನೆ. ಶಬ್ದ ಮಾಡಿ ಆಚಮನ ಮಾಡೋದು ಅಂದರೆ ಹೇಗೆ? ಅಲ್ಲ, ಸರ್ರ ಅನ್ಸ್ಬಿಡೋದು. ಕುಡಿಬೇಕಾದ್ರೆ ಯಾವ ಥರನೂ ಕುಡಿಬೋದು ನೋಡಿ ಅಲ್ವಾ? ನಿಶ್ಶಬ್ದವೂ ಕುಡಿಬೇಕಾದ್ರೆ. ಆಚಮನಕ್ಕೆ ಇಲ್ಲಿ ನೀರು ಹಾಕೋಬೇಕು, ಕೈ ನೀರು ಹಾಕೋಬೇಕು. ಕುಡಿಬೇಕಾದ್ರೆ ಸ್ವರ ಅನ್ಸ್ಬಿಟ್ರೆ ಆಚಮನ ಅಲ್ಲದು, ಸ್ವರ ಅನ್ಸೋಗಿಲ್ಲ. ಹಾಗಾಗಿ ನಿಯಮ ಅದು. ನಿಶ್ಶಬ್ದಾಭಿಹಿ, ನಿಶ್ಶಬ್ದವಾಗಿ ಆಚಮನ ಮಾಡ್ತಾನೆ. ಅಫೇನಾಭಿಹಿ. ಫೇನ ಅಂದರೆ ಗೊತ್ತಾ ನಿಮಗೆ? ಫೇನ ಗೊತ್ತಾ? ನೊರೆ. ಫೇನ ಅಂದರೆ ನೊರೆ. ನೀರಿನಲ್ಲಿ ನೊರೆ ಇರಬಾರದು, ಗುಳ್ಳೆಗಳು ನೊರೆನೂ ಇರಬಾರ್ದು ನೀರಿನಲ್ಲಿ. ಅನುಷ್ಣಾಭಿಹಿ. ಉಷ್ಣ ಅಲ್ಲ, ನೀರು ಬಿಸಿ ಇರಬಾರ್ದು. ಚಳಿ ಆಯಿತು ಅಂತ ಬಿಸಿನೀರು ಹಾಕೊಂಡು ಆಚಮನ ಮಾಡೋ ಹಾಗಿಲ್ಲ. ಬಿಸಿನೀರು ಸ್ನಾನ ಮಾಡ್ಬೋದು, ಆದರೆ ಆಚಮನ ಮಾಡಬೇಕಾದ್ರೆ ನೀರು ತನ್ನ ಸಹಜ ರೂಪದಲ್ಲಿ ಇರಬೇಕಾಗತ್ತೆ. ಹಾಗಾಗಿ ಅನುಷ್ಣಾಭಿಹಿ, ಬಿಸಿ ಅಲ್ಲದ. ಹೃದ್ಗತಾಭಿಹಿ ಅಂದರೆ ಹೃದಯಕ್ಕೆ ಮುಟ್ಟುವಂತೆ ಆಚಮನ ಮಾಡಿದ. ಹೆಂಗಪ್ಪ ಆಚಮನ ಮಾಡಿದ? ಹೃದಯಕ್ಕೆ ಮುಟ್ಟೋದು ಹೇಗೆ? ಫೀಲ್ ಆಗಬೇಕು. ನೀರನ್ನು ತುಂಬ ಕಡಿಮೆ ಇಟ್ಕೊಂಡ್ರೆ, ನೀವು ನೀರನ್ನು ಕುಡಿದ್ರೆ ಅದು ಇಳಿಯೋದೇ ಇಲ್ಲ ಕೆಳಗಡೆಗೆ, ಇಳಿಬೇಕಾಗತ್ತೆ ಅಂತ. ಈ ಗಂಟೆಯಿಂದ ಕೆಳಗಿಡಿದಾಗ ಹೃದಯಕ್ಕೆ ಒಂಥರ ಫೀಲ್ ಆಗುತ್ತೆ, ತಂಪಾಗತ್ತೆ ಇಲ್ವಾ? ನೀರು ಕುಡಿದು ನೋಡಿ ಗೊತ್ತಾಗತ್ತೆ ನಿಮಗೆ. ನೀರು ಕೆಳಗಡೆ ಇಳಿಬೇಕಾದ್ರೆ ತಂಪಾಗತ್ತೆ.
ಆರಾಮ ಅನಿಸುತ್ತೆ. ಹಾಗೆ ಅದಕ್ಕೊಂದು ನಿಯಮ ಇದೆ, ಎಷ್ಟು ನೀರು ಹಾಕ್ಕೋಬೇಕು ಕೈಗೆ ಆಚಮನ ಸಮಯದಲ್ಲಿ ನಿಯಮ ಇದೆ. ಅದಕ್ಕೊಂದು ಉದ್ದಿನ ಕಾಳು ಮುಳುಗುವಷ್ಟು ನೀರು ಹಾಕ್ಕೋಬೇಕಂತೆ ಕೈಯಲ್ಲಿ. ಅದಕ್ಕೆ ಸಂಸ್ಕೃತ ವಾಕ್ಯ ಏನು ಅಂದರೆ, ಮಾಷ ಮಾತ್ರ ಒಂದು ಮಾಷ ಅಂತ ಶಬ್ದ, ಉದ್ದಿಗೆ ಮಾಷ ಅಂತ ಕರೀತಾರೆ. ಮಾಷ ಮಜ್ಜನ ಮಾತ್ರ ಹೃದಯಂಗಮ ಭವಂತಿ. ಮಾಷ ಮಜ್ಜನ ಮಾತ್ರ ಅಂದರೆ ಉದ್ದು ಮುಳುಗುವಷ್ಟೇ ನೀರು, ತುಂಬ ಜಾಸ್ತಿ ಇದ್ದರೆ ಅದು ಉಪಯೋಗ ಇಲ್ಲ, ತುಂಬ ಜಾಸ್ತಿ ಇರಬಾರ್ದು, ಉದ್ದು ಮುಳುಗೋಕ್ಕಿಂತ ಕಡಿಮೆ ಇರಬಾರ್ದು ನೀರು. ಅಷ್ಟು ನೀರು ಹಾಕ್ಕೊಂಡು ಆಚಮನ ಮಾಡಬೇಕು. ಅದು ಇಳಿಯುತ್ತೆ ಕೆಳಗಡೆಗೆ, ಏನೋ ಒಂದು ಫೀಲ್ ಬರುತ್ತೆ, ಒಂದು ತಂಪು, ಒಂದು ತೃಪ್ತಿ ಫೀಲ್ ಬರುತ್ತೆ, ಅದು ಬರಬೇಕು ಅಂತ. 3 ಸಾರಿ ಕುಡಿದಾಗಂತೂ ಆಚಮನ 3 ಬಾರಿ. ದ್ವಿರಾಚಮನ ಅಂತ ಪದ್ಧತಿ ಇದೆ, 2 ಬಾರಿ ಆಚಮನ ಮಾಡಬೇಕು, 6 ಸರ್ತಿ ಆಯಿತು ಹಾಗಂಥದ್ದು. ಹಾಗಾಗಿ 6 ಬಾರಿ ಆಚಮನ ಮಾಡಿದ್ರಿಂದ, 6 ಬಾರಿ ಆ ಜಲಪ್ರಾಶನ ಮಾಡಿದ್ರಿಂದ ತಂಪು ಬರುತ್ತೆ ಇಲ್ಲೊಂದು, ಅದು ಬರಬೇಕು ಅಂತ. ಹಾಗಾಗಿ ಹೃದ್ಗತವಾಗುವಂತೆ ಆಚಮನ ಮಾಡ್ತಾನೆ. ತ್ರಿಸ್ಪೀತ್ವ 3 ಬಾರಿ ಆಚಮನ ಮಾಡಿದ. ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ ಹೀಗೆ ಹೇಳೋದು ಉಂಟು. ಆಮೇಲೆ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಹತ್ರ ಹೇಳೋದು ಉಂಟು. ಹಾಗೆ 3 ಬಾರಿ ಆಚಮನ ಮಾಡಿ 2 ಬಾರಿ ಪರಿಮಾರ್ಜನೆ ಮಾಡ್ಕೋತಾನೆ, ಹೀಗೊಮ್ಮೆ ಹೀಗೊಮ್ಮೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ ಪುರಾಣಗಳು ಅಂತ. ಅಥರ್ವವೇದಾಯ ನಮಃ, ಇತಿಹಾಸ ಪುರಾಣ, ಹೀಗೆ ಪರಿಮಾರ್ಜನ ಹೀಗೆ ಮುಟ್ಕೊಳ್ಳೋದು ಅಂತ, ಹಾಗೆ ಮಾಡ್ಕೊಳ್ಳೋ ಪದ್ಧತಿ ಇದೆ. ಅದನ್ನು ಮಾಡಿಕೊಂಡು ಇಂದ್ರಿಯಗಳ ನೀರಿಂದ ಮುಟ್ಕೊಳ್ತಾನೆ. ಕಣ್ಣಿಗೆ ನೀರು ಮುಟ್ಸ್ಕೊಳ್ತಾನೆ, ಕಿವಿಗೆ, ಮೂಗಿಗೆ, ಈ ಇಂದ್ರಿಯಗಳಿಗೆ ನೀರಿನಿಂದ ಇಂದ್ರಿಯಗಳನ್ನು ಮುಟ್ಕೊಳ್ತಾನೆ. ಇಷ್ಟಾಗಿ ಅಂತಃಪುರವನ್ನು ಪ್ರವೇಶ ಮಾಡ್ತಾನೆ ಉತ್ತಂಕ. ಅಲ್ಲೇ ಇದ್ದಾಳೆ ರಾಣಿ, ಮಂಚದ ಮೇಲೆ ಕೂತಿದ್ದಾಳೆ. ಮೊದಲು ಮಂಚ ಖಾಲಿ ಇತ್ತು. ಖಾಲಿ ಇತ್ತಾ? ಮತ್ತೆ ಇವನ ಕಣ್ಣಿಗೆ ಖಾಲಿ ಕಾಣಿಸ್ತು, ಇವನ ಕಣ್ಣಿಗೆ ರಾಣಿ ಕಾಣಿಸ್ಲಿಲ್ಲ. ಯಾಕೆ ಇವನು ಶುದ್ಧನಾಗಿರಲಿಲ್ಲ. ಇವಾಗ ಕಾಣಿಸ್ತಾ ಇದ್ದಾಳೆ ರಾಣಿ ಅಂತ. ಅಂದರೆ ಆ ರಾಣಿ ಹೇಗಿರಬೇಕು ನೋಡಿ, ನಾವೆಲ್ಲ ಅಂಥ ರಾಣಿಯರಾಗಬೇಕು. ಈ ಕಡೆ ಕೂತ್ಕೊಂಡವ್ರು ಅಂಥ ರಾಣಿಯರಾಗಬೇಕು ಅಂತ. ರಾಣಿ ಆಗ್ಬೋದು, ಆದರೆ ಇಂಥ ರಾಣಿ ಆಗಬೇಕು ಅಂತ. ಇಂಥ ರಾಣಿ ಆಗೋದು ಹೇಗೆ ಅಂದರೆ, ಈ ರಾಣಿ ಚಿನ್ನದಿಂದ ರಾಣಿ ಆಗಿರೋದಿಲ್ಲ, ಆ ಥರ ತನ್ನ ನಡತೆಯಿಂದ ಅಂತ. ನಡತೆ ಶುದ್ಧವಾಗಿದ್ದರೆ ಮನುಷ್ಯ ದೇವರಾಗ್ತಾನೆ. ಇಲ್ಲೇ ದೇವರನ್ನು ಕಾಣೋದಲ್ಲ, ಅವನೇ ದೇವರಾಗ್ತಾನೆ. ನಡತೆ ಶುದ್ಧವಾಗಿಲ್ಲದೆ ಇದ್ದರೆ ಅವನು ಎಷ್ಟು ದೊಡ್ಡ ಮನುಷ್ಯನಾದರೂ ಪತನಕ್ಕೊಳಗಾಗ್ತಾನೆ. ಹಾಗಾಗಿ ನಡತೆ ಶುದ್ಧವಾಗಿರಬೇಕು ಅನ್ನೋದನ್ನು ಈ ಉದಾಹರಣೆ ಹೇಳ್ತಾ ಇದೆ. ಆಕೆಯಂತೂ ಉತ್ತಂಕನನ್ನು ಕಂಡೊಡನೆ ಮೇಲೆದ್ದು ನಮಸ್ಕರಿಸಿ, ಸ್ವಾಗತಂತೆ ಭಗವನ್, ಸ್ವಾಗತ ಭಗವಂತ, ಆಜ್ಞಾಪಯ ಕಿಂಕರವಾಣಿ, ಆಜ್ಞೆ ಮಾಡಿ ನನ್ನಿಂದ ಏನಾಗಬೇಕು ಅಂತ ಕೇಳ್ತಾರೆ. ನೋಡಿ, ಅಷ್ಟು ದೊಡ್ಡವಳಾದರೂ, ತನ್ನ ನಡತೆಯಿಂದ ದೇವತೆಯಾದರೂ ಕೂಡ ಅವಳಿಗೆ ಅಂಥ ವಿನಯ ಇದೆ. ಎದ್ದು ಬಂದು ನಮಸ್ಕಾರ ಮಾಡಿ. ಈ 2 ಶಬ್ದ ನೆನ್ಪಿಟ್ಕೋಬೇಕು. ಪ್ರತ್ಯುತ್ಥಾನ, ಅಭಿವಾದನ. ಪ್ರತ್ಯುತ್ಥಾನ, ಅಭಿವಾದನ. ಪ್ರತ್ಯುತ್ಥಾನ ಅಂದರೆ ದೊಡ್ಡವರು ಬಂದಾಗ ಎದ್ದು ನಿಂತ್ಕೊಳ್ಳುವಂಥದ್ದು. ನಮಗಿಂತ ದೊಡ್ಡವರು ಬಂದಾಗ ಎದ್ದು ನಿಂತ್ಕೋಬೇಕು. ಅಭಿವಾದನ ಅಂದರೆ ಗೌರವ ಕೊಡಬೇಕು, ನಮಸ್ಕರಿಸಬೇಕು. ದೊಡ್ಡವರು ಬಂದಿದ್ದಾರೆ, ಅವ್ನು ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡಿದ್ರೆ ಚೆನ್ನಾಗಿರುತ್ತಾ? ಸರಿನಾ? ಅವನ ಆಯುಸ್ಸು ಹಾನಿಯಾಗತ್ತೆ ಅಂಥವನದ್ದು. ದೊಡ್ಡವರು ಬಂದಾಗ ಈ ಪ್ರತ್ಯುತ್ಥಾನ ಅಭಿವಾದನಗಳನ್ನು ಯಾರು ಮಾಡ್ತಾನೆ, ಎದ್ದು ನಿಂತ್ಕೊಂಡು ಗೌರವಿಸ್ತಾನೆ, ನಮಸ್ಕಾರ ಮಾಡ್ತಾನೆ, ಅವನಿಗೆ ಆಯುಸ್ಸು ವೃದ್ಧಿ. ಹಾಗೆ ಮಾಡದಿದ್ದರೆ ಆಯುಸ್ಸಿನ ಹಾನಿ. ಹಾಗಾಗಿ ಮಾಡಬೇಕು ಅದನ್ನು. ರಾಣಿ ಹಾಗೆ ಮಾಡ್ತಾಳೆ. ನೀವು ಕೂಡ ಹಾಗೆ, ನಿಮ್ಮ ಗುರುಗಳು ಬಂದರೆ, ಹಿರಿಯರು ಬಂದರೆ, ತಂದೆ ತಾಯಿ ಬಂದರೆ, ಯಾರೇ ನಿಮಗಿಂತ ದೊಡ್ಡವರು ಬಂದರೆ ಕುಳಿತ ಸ್ಥಳದಿಂದ ಏಳಬೇಕು, ತಲೆಬಾಗಬೇಕು. ಅದು ಪದ್ಧತಿ ಇದು. ರಾಣಿ ಇನ್ನು ಕೇಳಿದ ಉತ್ತಂಕ, ಏತೆ ಕುಂಡಲೆ ಗುರುವರ್ಥನ್ಮೇ ಭಿಕ್ಷಿತೆ ದಾತುಮರ್ಹಸಿ. ನೇರವಾಗಿ ಕೇಳ್ತಾ ಇದ್ದಾನೆ, ಅಮ್ಮ ನಿನ್ನ ಕುಂಡಲಗಳನ್ನು ನನಗೆ ಕೊಡು, ನನ್ನ ಗುರುವಿಗೆ ಬೇಕು, ನನ್ನ ಗುರುಪತ್ನಿಗೆ ಕೊಡಬೇಕು ಅಂತ. ಏನು ಮಾಡಲಿಲ್ಲ? ಪಿಟಿಕೆ ಹಾಕಲಿಲ್ಲ, ಪೂಸಿ ಹೊಡಲಿಲ್ಲ, ಬೆಣ್ಣೆ ಹಚ್ಚಲಿಲ್ಲ,
ಸುತ್ತು ಬಳಸಿ ಮಾತಾಡಲಿಲ್ಲ, ನೇರವಾಗಿ ನೀನು ಧರಿಸಿದ ಕುಂಡಲಗಳನ್ನು ನನಗೆ ಕೊಡು, ನನ್ನ ಗುರುವಿಗೆ ಎಂದರೆ ಗುರುಪತ್ನಿಗೆ ಅದು ಬೇಕಾಗಿದೆ ಎಂಬುದನ್ನು ನೇರವಾಗಿ ಅವನಿಗೆ ಸಂಕೋಚ ಹೇಳ್ತಾ ಇದ್ದೇನೆ. ರಾಣಿಯಲ್ಲಿ ರಾಣಿಗೆ ಸಂತೋಷವಾಯಿತಂತೆ. ಬೇಜಾರಾಗಬೇಕಿತ್ತಲ್ವಾ? ಅಷ್ಟು ಪ್ರೀತಿಯಿಂದ ಮಾಡಿಸ್ಕೊಂಡು ಹಾಕ್ಕೊಂಡಿರೋ ಕೊಂಡ್ರನ ಸೀದಾ ಬಂದು ಯಾರಾದರೂ ಕೇಳಿದರೆ, ಗುರುತು ಪರಿಚಯ ಇಲ್ಲದೆ ಇರೋನು ಹಿಂದಿಯೆಲ್ಲ ಬಂದಿಲ್ಲ ಬಂದು ನಮ್ಮ ಗುರುಗಳ ಮನೆಯವ್ರಿಗೆ ಬೇಕು ಇದು ನೀವು ಹಾಕೊಂಡು ಕೊಂಡ್ಲ ಕೊಡಿ ಅಂತ ಕೇಳಿದರೆ ಸಿಟ್ಟು ಬರಬೇಕಲ್ವಾ? ಈ ಕಾಲ ಅಲ್ಲ ಅದು, ಆ ಕಾಲ ಅದು. ಈಗಿನ ಕಾಲ ಸಂಸ್ಕಾರ ಅಲ್ಲ, ಆಗಿನ ಕಾಲ ಸಂಸ್ಕಾರ ಅದು. ಆಕೆಗೆ ಸಂತೋಷ ಯಾಕಾಯಿತು ಅಂದರೆ, ದಾನ ಮಾಡೋದಕ್ಕೆ ಯೋಗ್ಯ ವ್ಯಕ್ತಿಗಳು ಸಿಗೋದೇ ಕಷ್ಟ ಅಂತ. ದಾನಕ್ಕೆ ಯೋಗ್ಯರಾದವರು ಇಂಥವ್ರಿಗೆ ದಾನ ಕೊಡ್ಬೋದು, ಅಂಥವ್ರು ಸಿಗೋದೇ ಕಷ್ಟವಂತೆ. ಅದನ್ನು ಸತ್ಪಾತ್ರ ಅಂತ ಹೇಳ್ತಾರೆ. ಸತ್ಪಾತ್ರ ಅಂದರೆ ದಾನ ಸ್ವೀಕಾರ ಮಾಡೋಕ್ಕೆ ಯೋಗ್ಯರಾದವನು. ಎಲ್ಲರೂ ದಾನ ಸ್ವೀಕಾರ ಮಾಡೋಕ್ಕೆ ಯೋಗ್ಯರಾದವರಲ್ಲ. ಯಾಕಲ್ಲ ಹೇಳಿ? ದಾನದಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ? ದಾನದಲ್ಲಿ ನಾವು ಚಿನ್ನ ದಾನ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಅವನು ಪುಣ್ಯ ಕೊಡ್ತಾನೆ ನಮಗೆ ಆ ಕಡೆಯಿಂದ. ನಾವು ಚಿನ್ನ ಕೊಟ್ಟರೆ ಅವನು ಪುಣ್ಯ ಕೊಡ್ತಾನೆ. ನಮ್ಮ ಚಿನ್ನ ಒಂದು 10 ಗ್ರಾಮ್ ಇರ್ಬೋದು, 20 ಗ್ರಾಮ್ ಇರ್ಬೋದು, 50 ಗ್ರಾಮ್ ಇರ್ಬೋದು, 100 ಗ್ರಾಮ್ ಇರ್ಬೋದು ನಮ್ಮ ಚಿನ್ನ. ಆದರೆ ಅವನು ಕೂಡ ಪುಣ್ಯಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ತೂಕ ಹಾಕೋಕ್ಕಾಗತ್ತಾ? ಪುಣ್ಯದ ರಾಶಿಯನ್ನು ಕೊಡ್ತಾನವನು. ಇದು ದಾನದ ಕ್ರಮ. ಹಾಗಾಗಿ ದಾನ ತೆಗೆದುಕೊಳ್ಳೋನಿಗೆ ದಾನ ಕೊಡೋ ನಮಸ್ಕಾರ ಮಾಡ್ತಾನೆ ಅಲ್ವಾ? ದಾನದ ವಿಧಿಯಲ್ಲಿ ದಾನ ತೆಗೆದುಕೊಳ್ಳೋನಿಗೆ ದಾನ ಕೊಡೋ ನಮಸ್ಕಾರ ಮಾಡ್ತಾನೆ. ಯಾಕೆಂದರೆ ನಾನು ಕೊಡೋದು ಚಿಕ್ಕದು, ನೀವು ಕೊಡೋದು ದೊಡ್ಡದು. ಈಗ ಹೇಳಿ, ಪುಣ್ಯ ಇರಬೇಕೋ ಬೇಡವೋ? ದಾನ ಕೊಡೋವನ ಬಳಿಯಲ್ಲಿ ಬೇಕಾದಷ್ಟು ಪುಣ್ಯ ಇರಬೇಕೋ ಬೇಡವೋ? ಅವನ ಮಟ್ಟಿಗೆ ಬೇಕಾದಷ್ಟಲ್ಲ, ತುಂಬಿ ತುಳುಕುವಷ್ಟು, ಹರಿಯುವಷ್ಟು, ತುಂಬಿ ಹರಿಯುವಷ್ಟು ಪುಣ್ಯ ಇರಬೇಕು ಅವನಲ್ಲಿ. ಹಾಗಿದ್ರೆ ಮಾತ್ರ ದಾನ ಸ್ವೀಕಾರ ಮಾಡೋದಕ್ಕೆ ಅವನು ಯೋಗ್ಯನಾಗ್ತಾನೆ. ಅವನು ಪಾಪಿ ಆಗಿದ್ದರೆ ಅವನು ಏನು ಕೊಡ್ತಾನೆ? ಏನು ಪುಣ್ಯ ಕೊಡೋಕ್ಕೆ ಸಾಧ್ಯ ಅವನಿಗೆ? ಹಾಗಾಗಿ ಅಂಥ ಪುಣ್ಯದ ರಾಶಿ ಉಳ್ಳವರು ಸಿಕ್ಕಿದರೆ ನಮ್ಮ ಯೋಗ ಅಂತ. ಅವ್ರು ಸಿಕ್ಕಿದಾಗ ನಮ್ಮಲ್ಲಿ ಏನಿದೆಯೋ ಅದನ್ನು ಕೊಟ್ಟಾಗ ನಾವು ಉದ್ಧಾರ ಆಗ್ತೇವೆ. ಯಾರೋ ತಪಸ್ವಿಗಳು, ಯಾರೋ ಸಂತರು, ಯಾರೋ ಗುರುಗಳು, ಯಾರೋ ಮಹಾತ್ಮರು, ಯಾರೋ ಅಂಥ ಶ್ರೇಷ್ಠ ಒಂದು ವ್ಯಕ್ತಿಗಳು ಬಂದಾಗ ಅಂಥವರಿಗೆ ನಾವು ನಾವು ಉದ್ಧಾರ ಆಗ್ತೇವೆ ಹೊರತು ಕೊಟ್ಟು ಹಾಳಾಗೋದಿಲ್ಲ ಅಂತ. ಅದೇ ಯೋಗ್ಯನಲ್ಲದವನಿಗೆ ಕೊಟ್ಟರೆ, ಒಬ್ಬ ಹುಚ್ಚನಿಗೆ ಕತ್ತಿಯನ್ನು ಕೊಟ್ಟರೆ ಪುಣ್ಯ ಬರುತ್ತಾ? ಅವನು ಸತ್ಪಾತ್ರ ಅಲ್ಲ. ಒಬ್ಬ ಡಾಕುವಿಗೆ ಚಾಕುವನ್ನು ಕೊಟ್ಟರೆ ಅವನು ಮುಂದೆ ಮಾಡೋ ಕೊಲೆಗಳಿಗೆಲ್ಲ ನಾವು ಹೊಣೆ ಆಗ್ತೇವೆ. ಹೌದಾ ಅಲ್ವಾ ಹೇಳಿ? ಒಬ್ಬ ಕುಡುಕನಿಗೆ ದುಡ್ಡು ಕೊಟ್ಟರೆ ಅವನು ಕುಡ್ಕೊಂಡು ಹೋಗಿ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಹೊಡೆದು ಮಾಡಿದರೆ ಆ ಪಾಪ ಯಾರಿಗೆ ಬರುತ್ತೆ? ದಾನವನ್ನು ಎಲ್ಲರಿಗೂ ಮಾಡೋದಲ್ಲ. ದಾನವನ್ನು ಮಾಡಲಿಕ್ಕೆ ಯೋಗ್ಯರಾದರೂ ಸಿಗಬೇಕು, ಅಂಥವರಿಗೆ ಮಾಡಬೇಕು. ಇಂತಹ ಯೋಗ್ಯರೆಲ್ಲ ಸಿಗ್ತಾರೆ. ಅದು ಬಂದು ಕೇಳೋವಂಥದ್ದು. ಯಾಕೆಂದರೆ ಕೇಳ್ತಿರ್ಲಿಲ್ಲ ಅವತ್ತಿನ ಕಾಲದಲ್ಲಿ. ಪುಣ್ಯ ಹೋಗುತ್ತೆ ಅಂತ ಗೊತ್ತಿರ್ತಿತ್ತಲ್ವಾ? ದಾನಕ್ಕೆ ಒಪ್ತಿರ್ಲಿಲ್ಲ ಸುಲಭವಾಗಿ. ಮಹಾಭಾರತದಲ್ಲಿ ಅಂಥ ಕಥೆಗಳಿದೆ. ಒತ್ತಾಯ ಮಾಡಿದರೂ ಕೂಡ ದಾನಕ್ಕೆ ಒಪ್ತಿರಲಿಲ್ಲ ಅಂತ. ಯಾಕೆಂದರೆ ತಪಸ್ಸು ಹೋಗುತ್ತೆ ಅನ್ನೋ, ತಮ್ಮದು ಪುಣ್ಯ ಹೋಗುತ್ತೆ ಅನ್ನೋ ಭಾವ ಇರ್ತಿತ್ತು ಅವರಿಗೆ ಅಂತ. ಹಾಗಿರುವಾಗ ಮನೆ ಬಾಗಿಲಿಗೆ ಬಂದು ಮುಂದೆ ನಿಂತು ಕರ್ಣಕೊಂಡಲ ಕೊಡು ಅಂದರೆ ಏನರ್ಥ? ಕರ್ಣಕೊಂಡ ಕೊಡೋದು ಏನರ್ಥ ಗೊತ್ತಾ? ನನ್ನ ಪುಣ್ಯ ಕೊಡ್ತೇನೆ ಅಂತ, ಪುಣ್ಯದ ರಾಶಿ ಕೊಡ್ತೀನಿ, ತಗೋ ನೀನು ಕುಂಡಲ ಕೊಡು ಅಂತಲೇ ಅರ್ಥ ಅದಕ್ಕೆ ಅಂತ. ಹಾಗಾಗಿ ಅವಳಿಗೆ ತುಂಬ ಸಂತೋಷ ಆಯಿತು. ಕಿವಿಯಿಂದ ಕಳಚಿ ಕೊಟ್ಬಿಟ್ಲು ಕರ್ಣಕೊಂಡಗಳನ್ನು. ಜೊತೆಗೊಂದು ಎಚ್ಚರಿಕೆಯನ್ನು ಕೊಟ್ಲು. ಭಗವನ್ ತಕ್ಷಕ ಕಣ್ಣು ಹಾಕಿದ್ದಾನೆ ಈ ಕುಂಡಲಗಳ ಮೇಲೆ. ನಾನು ಧರಿಸಿದ ಕರ್ಣಕುಂಡಲಗಳ ಮೇಲೆ ತಕ್ಷಕ ಅಂದ್ರೆ ಯಾರು? ಸುಮ್ಮನೆ ಹಾವಲ್ಲ, ನಾಗರಾಜ ಅವನು. ದೊಡ್ಡ ಹಾವೋದು, ಮಹಾಸರ್ಪ, ನಾಗರಾಜ ಅವನು. ಅಂದರೆ ಎಲ್ಲ ನಾಗಗಳಿಗೆ ಅಧಿಪತಿ ವಾಸುಕಿ. ಹಾಗಲ್ಲದೆ ಇದ್ರೂ ಕೂಡ 8-9 ನಾಗಗಳು ಬರ್ತವೆ, ದೊಡ್ಡ ದೊಡ್ಡ ನಾಗಗಳು ಬರ್ತವೆ, ನಾಗಕುಲಗಳು ಬರ್ತವೆ. ಇವನೊಂದು ದೊಡ್ಡ ಕುಲದ ಅಧಿಪತಿ ತಕ್ಷಕ ಎನ್ನುವಂಥವನು. ತಕ್ಷಕನು ಕಣ್ಣು ಹಾಕಿದ್ದಾನೆ. ನವನಾಗಗಳು, ಅಷ್ಟನಾಗಗಳು ಹೀಗೆಲ್ಲ ಹೇಳ್ತಾರೆ. ಹಾಗಾಗಿ ಜಾಗ್ರತೆ. ಯಾಕೆಂದರೆ ಅವಳ ಆಸೆ ಏನಂದರೆ
ಕೊಟ್ಟಿದ್ದು ಹೋಗಿ ಮುಟ್ಟಬೇಕಾದಲ್ಲಿಗೆ ಅಲ್ವಾ, ಮಧ್ಯೆ ಯಾರೋ ತಿನ್ಕೊಂಡು ಹೋಗ್ಬಿಟ್ರೆ ಹಾಗಾಗಬಾರ್ದು. ಹಾಗಾಗಿ ಜಾಗ್ರತೆ ಹೇಳಿದಾಗ ಅದು ಏನು ಅನತಿಕ್ರಮಣೀಯ, ಅವಳ ಮನಸ್ಸಲ್ಲಿ ಏನಿತ್ತು ಅನತಿಕ್ರಮಣೀಯ, ಇಂಥವ್ರನ್ನ ಬಿಡಬಾರ್ದು, ಇಂಥವ್ರು ಬಂದಾಗ ನಾವು ಅವಕಾಶ ಕಳ್ಕೋಬಾರ್ದು ಅನ್ನೋ ಭಾವದಲ್ಲಿ ಕೊಟ್ಟಿದ್ದಾಳೆ, ಜಾಗೃತಿಯನ್ನು ಹೇಳಿದಾಳೆ. ಆಗ ಆಕೆಗೆ ಉತ್ತಂಕ ಹೇಳಿದಂತೆ, ನೀ ಏನು ಚಿಂತೆ ಮಾಡಬೇಡ, ಭವತಿ ಸುನಿರ್ವೃತ ಭವತ್ತು, ನಿಶ್ಚಿಂತಳಾಗಿರು. ಯಾಕೆಂದರೆ ನನ್ನನ್ನು ಕೆಣಕುವ ಧಾರ್ಷ್ಟ್ಯ ಅವನಿಗೆಲ್ಲಿ, ತಕ್ಷಕನು ನನ್ನನ್ನು ಕೆಣಕಲಾರ, ಆ ಸಾಹಸವನ್ನು ಮಾಡಲಿಕ್ಕೆ ಅವನು ಶಕ್ತನಲ್ಲ ಎಂಬುದಾಗಿ. ಎಷ್ಟು ಧೈರ್ಯ ಇರ್ತಾ ಇತ್ತು ಅವರಿಗೆ ಅಂತ. ಅವನಿನ್ನೂ ವಿದ್ಯಾರ್ಥಿ, ಅಷ್ಟೇ ಮುಗಿತಾ ಇದೆ ಅವನ ಅಧ್ಯಯನ. ಈಗಲೇ ಅವನ ಶಕ್ತಿ ಎಷ್ಟಿದೆ ಅಂದರೆ, ಅಂಥ ಮಹಾಸರ್ಪ ಎಂಥ ಮಾಯಗಳಿದೆ ಆ ಸರ್ಪಗಳ ಆ ತಕ್ಷಕನಲ್ಲಿ, ಎಂಥ ಶಕ್ತಿಗಳಿದೆ, ಎಂಥ ವಿಶೇಷಗಳಿದೆ. ಆದರೆ ಯಾವ ಭಯವೂ ಇಲ್ಲ. ಬರಲಿ ನನ್ನ ತಂಟೆಗೆ ನೋಡೋಣ, ಅವನಿಗೆಲ್ಲ ಶಕ್ತಿ ನನ್ನನ್ನು ತುಡುಕಲು ಎಂಬುದಾಗಿ ಹೇಳಿ ಕುಂಡಲಗಳನ್ನು ತೆಗೆದುಕೊಂಡು ಹೊರಟಿದ್ದಾನೆ. ಹಾಗೆ ಹೋಗ್ಬಿಡೋದಾ, ಒಂದು ಮಾತು ಹೇಳಿ ಹೋಗ್ಬೇಕಲ್ವಾ ರಾಜನಲ್ಲಿ. ಹಾಗಾಗಿ ನೇರವಾಗಿ ಪೌಷ್ಯನ ಆಸ್ಥಾನಕ್ಕೆ ಹೋಗಿ ಪೌಷ್ಯನ ಮುಂದೆ ನಿಂತು, ಭೋ ಪೌಷ್ಯ ಪ್ರೀತೋಸ್ಮಿ, ಎಲ್ಲ ಈ ಪೌಷ್ಯನೇ ತುಂಬ ಸಂತೋಷವಾಯಿತು, ನಾನು ಬಂದ ಕಾರ್ಯ ಆಯಿತು. 3 ದಿನದೊಳಗಾಗಿ ನಾನು ತಲುಪಿಸಬೇಕು ಈ ಕುಂಡಲವನ್ನು ನಮ್ಮ ಗುರುಪತ್ನಿಗೆ, ಸಾಧ್ಯ ಇದೆ, ಅದು ಈಗ ಸಮಯಾವಕಾಶ ಇದೆ, ತುಂಬ ಸಂತೋಷ ಆಯಿತು ಎಂದು ಹೊರಟು ನಿಂತಾಗ ಪೌಷ್ಯನು ತಡೆದ. ಹಾಗೆ ಹೋಗಲಿಕ್ಕೆ ಬಿಡಲಿಲ್ಲ ಉತ್ತಂಕನನ್ನು. ಆ ಬಳಿಕ ನಡೆದ ಘಟನೆ ಭಯಂಕರವಾದದ್ದು. ಅಲ್ಲೊಂದು ಘಟನೆ ನಡೀತು, ಇದು ಮುಗಿತಿದ್ದ ಹಾಗೆಯೇ. ಆ ಘಟನೆ ಮಾತ್ರ ಎದೆ ಝಲ್ ಅನ್ನುವಂಥ ಒಂದು ಘಟನೆ ಇಲ್ಲಿ ನಡೀತದೆ. ಅದಕ್ಕೆ ಮುಂದಿನ ಸೋಮವಾರ ಬರಬೇಕು. ಆ ಘಟನೆ ಏನಂತ ಗೊತ್ತಾಗಬೇಕು ಅಂದರೆ, ನಾವು ನೀವು ಇಬ್ಬರು 1 ವಾರ ಕಾಯಬೇಕು. ಮುಂದಿನ ಸೋಮವಾರದವರೆಗೆ 1 ವಾರಕ್ಕಾದರೆ ಏನಾಯಿತು, ಪೌಷ್ಯ ಯಾಕೆ ತಡೆದ ಮೇಲೆ ಏನೆಲ್ಲ ಘಟನೆಗಳು ನಡೀತು ಅಲ್ಲಿ ಅನ್ನೋದು ಗೊತ್ತಾಗುತ್ತೆ. ಸಣ್ಣ ಪುಟ್ಟ ಘಟನೆಗಳಲ್ಲ, ದೊಡ್ಡ 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 ಘಟನೆ ಅಲ್ಲಿ ನಡೀತು ಅಂತ. ಅದೇನು ಅನ್ನೋದನ್ನು ಮುಂದಿನ ಸೋಮವಾರ ನೋಡೋಣ. ಹರೇ ರಾಮ್.